ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ವಿಶೇಷವಾದಂಥ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಂಧುಗಳೇ, ಸದ್ಯ ಇಡೀ ದೇಶಾದ್ಯಂತ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 26 ಮಂದಿ ಆ ದಾಳಿಯಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮುಸ್ಲಿಂ ಧಾರ್ಮಿಕ ಮುಖಂಡರಾಗಿರುವಂಥ ಉಮರ್ ಶರೀಫ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಅವ್ರನ್ನ ಮಾತಾಡಿಸೋದಕ್ಕೆ ಪ್ರಮುಖ ಕಾರಣ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಪಹಲ್ಗಾಮ್ ದಾಳಿ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ. ಹಿಂದೂ ಮುಸ್ಲಿಂ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಈ ಕಾರಣಕ್ಕಾಗಿ ನಾನು ಅವ್ರನ್ನ ಪ್ರಶ್ನೆ ಮಾಡುವಂತ ವಿಚಾರ ಅಂದ್ರೆ, ಈ ಉಗ್ರವಾದಕ್ಕೆ ಮೂಲವಾದಂತ ಕಾರಣ ಏನು? ಅವರಿಗೆ ಈ ಐಡಿಯಾಲಜಿ ಎಲ್ಲಿಂದ ಬರ್ತಾ ಇದೆ? ಕುರಾನ್ನಲ್ಲಿ ಹಾಗಾದ್ರೆ ಇಂತಹ ವಿಚಾರಗಳನ್ನ ನಿಜವಾಗ್ಲೂ ಪ್ರಸ್ತಾಪವನ್ನ ಮಾಡಲಾಗಿದೆಯಾ? ಅಥವಾ ಮುಸ್ಲಿಂ ಧಾರ್ಮಿಕ ಮುಖಂಡರಿಂದ ಅವರು ಪ್ರಚೋದನೆಗೊಳಗಾಗ್ತಿದ್ದಾರಾ? ಅಥವಾ ಅವರು ಇವರನ್ನ ತಲೆಕೆಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರಾ? ಇದು ಧರ್ಮದ ಅಫೀಮ, ಧರ್ಮದ ಅಮಲ, ಅಥವಾ ಇನ್ನೊಂದು ಧರ್ಮವನ್ನು ದ್ವೇಷಿಸಬೇಕು ಎನ್ನುವಂತ ಮನಸ್ಥಿತಿಯ, ಅಥವಾ ಕೇವಲ ಕಾಶ್ಮೀರ ಪ್ರತ್ಯೇಕವಾಗಬೇಕು ಅಥವಾ ಕಾಶ್ಮೀರ ನಮ್ಮ ಭಾಗವಾಗಬೇಕು ಎನ್ನುವಂತ ಮನಸ್ಥಿತಿಯ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಸರ್, ನನ್ನ ಮೊದಲ ಪ್ರಶ್ನೆ ಅಂದ್ರೆ, ಘಟನೆ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು ಕಡೆಗಳಲ್ಲಿ ಮಾತಾಡಿದ್ದೀರಿ. ನಿಮ್ಮ ಗಮನಕ್ಕೆ ಈ ವಿಚಾರ ಬಹಳ ಚೆನ್ನಾಗಿ ಬಂದಿರುತ್ತೆ. ಈಗ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ, ಆ ದಾಳಿಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದು ಗುಂಡಿನ ದಾಳಿಯನ್ನ ಮಾಡಿಲ್ಲ. ಅದರ ಬದಲಾಗಿ ಹಿಂದೂಗಳು ಹಾಗೆ ಮುಸ್ಲಿಮರು ಅಂತ ಗುರುತಿಸಲಾಯಿತು. ಅದರಲ್ಲೂ ಕೂಡ ಮೊದಲಿಗೆ ಅವರ ಆಧಾರ್ ಕಾರ್ಡ್ ಹಾಗೆ ಅವರ ಹೆಸರನ್ನ ಕೇಳಲಾಯಿತು. ಅದಾದ ಬಳಿಕ ಕಲ್ಮಾ ಪಠಣೆಯನ್ನ ಮಾಡಲಿಕ್ಕೆ ಹೇಳಲಾಯಿತು. ಒಂದಷ್ಟು ಜನರಿಗೆ ಪ್ಯಾಂಟ್ ಬಿಚ್ಚಿಸಿ ಅವರ ಧರ್ಮ ಯಾವುದು ಅಂತ ಗುರುತಿಸುವಂತ ಕೆಲಸವನ್ನ ಮಾಡಲಾಯಿತು. ಈ ಮೂಲಕ ಅವರು ಹಿಂದೂನ ಅಥವಾ ಮುಸ್ಲಿಮ ಅಂತ ಗುರುತಿಸುವಂತ ಕೆಲಸ ಆಯಿತು. ಅದಾದ ಬಳಿಕ ದಾಳಿ ಆಯಿತು ಎನ್ನುವಂತ ವಿಚಾರ ಈಗಾಗಲೇ ಚರ್ಚೆಯಲ್ಲಿ ಇದೆ. ಇಡೀ ದೇಶಾದ್ಯಂತ ಅದು ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಕಾರಣಕ್ಕಾಗಿ ನಾನು ಮೊದಲ ರಿಯಾಕ್ಷನ್ ಅನ್ನು ಕೇಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಏನ್ ಹೇಳ್ತೀರಿ ಸರ್ ಇದನ್ನೆಲ್ಲ ಕೇಳಿದಾಗ? ಅಂದ್ರೆ ಹಿಂದೂಗಳು ಯಾರು ಅಂತ ಗುರುತಿಸೋದು ಅಥವಾ ಮುಸ್ಲಿಮರು ಯಾರು ಅಂತ ಗುರುತಿಸೋದು, ಕೇವಲ ಹಿಂದೂಗಳ ಮೇಲೆ ಮಾತ್ರ ದಾಳಿ ಮಾಡೋದು, ಹಾಗೆ ಇನ್ನೊಂದು ಅದಕ್ಕೆ ಆಡ್ ಆನ್ ಮಾಡುವಂತ ವಿಚಾರ ಏನಪ್ಪಾ ಅಂದ್ರೆ, ದಿಢೀರಂತ ಗುಂಡಿನ ದಾಳಿಯನ್ನ ಮಾಡಿದ್ರೆ ಅಲ್ಲಿ ವ್ಯಾಪಾರಸ್ಥರು ಸಾಯ್ಬೇಕಿತ್ತು, ಕುದುರೆ ಓಡಿಸುವಂತವ್ರು ಸಾಯ್ಬೇಕಿತ್ತು, ಅಥವಾ ಮಹಿಳೆಯರು ಮಕ್ಕಳು ಸಾಯ್ಬೇಕಿತ್ತು. ಅಂತದ್ದೇನೂ ಕೂಡ ಆಗಿಲ್ಲ. ಕೇವಲ ಪುರುಷರನ್ನ ಟಾರ್ಗೆಟ್ ಮಾಡಲಾಗಿದೆ. ಸಾವನ್ನಪ್ಪಿದವರೆಲ್ಲರೂ ಕೂಡ ಹಿಂದೂಗಳೇ. ಓರ್ವ ಮಾತ್ರ ಮುಸ್ಲಿಂ ಯುವಕ ಪ್ರತಿರೋಧವನ್ನ ಒಡ್ಡಿದ ಕಾರಣಕ್ಕಾಗಿ ಆತ ಪ್ರಾಣವನ್ನ ಕಳ್ಕೊಳ್ತಾನೆ. ಫಸ್ಟ್ ರಿಯಾಕ್ಷನ್ ಏನ್ ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ದು? ಈ ಘಟನೆ ನಡೆದಿರೋದು ನಮ್ಮೆಲ್ಲರಿಗೂ ಬೇಸರವನ್ನು ಉಂಟು ಮಾಡ್ತಿದೆ. ಇದರಲ್ಲಿ ಎರಡು ಅಭಿಪ್ರಾಯ ಅಂತೂ ಇಲ್ಲ. ಅದ್ರ ಜೊತೆಗೆ ಆ ಟೆರರಿಸ್ಟ್ಗಳು ಒಂದು ವೇಳೆ ಧರ್ಮವನ್ನು ಕೇಳದೆ ಎಲ್ಲರನ್ನೂ ಶೂಟ್ ಮಾಡುವ ರೀತಿಯಲ್ಲಿ ಮುಸಲ್ಮಾನರನ್ನು ಶೂಟ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಿದ್ದೆ. ಯಾಕಂತ ಹೇಳಿದ್ರೆ, ಈ ಧರ್ಮವನ್ನು ಕೇಳಿ ನಮ್ಮನ್ನ ಡಿವೈಡ್ ಮಾಡುವ ಕೆಲಸ ಮಾಡ್ಬಿಟ್ಟಿದಾರಲ್ಲ, ಅದು ನನಗೆ ಬಹಳ ಬೇಸರ ಆಗ್ತಿದೆ. ಈ ಧರ್ಮವನ್ನು ಕೇಳದೆ ಮುಸಲ್ಮಾನರನ್ನು ಕೂಡ ಅವರು ಡೈರೆಕ್ಟ್ ಆಗಿ ಶೂಟ್ ಮಾಡಿದ್ರೆ ನಾನು ಸಂತೋಷ ಪಡ್ತಿದ್ದೆ. ಈ ದೇಶಕ್ಕೋಸ್ಕರ ಮುಸಲ್ಮಾನರು ತಮ್ಮ ಜೀವವನ್ನು ಕಳ್ಕೊಂಡ್ರಂತ ಅದನ್ನ ನೋಡಿ ನಾನು ಸಂತೋಷ ಪಡ್ತಿದ್ದೆ. ಬರೀ ಭಾರತೀಯ ಎನ್ನುವ ಒಂದು ವಿಷಯಕ್ಕೋಸ್ಕರ ಅವನು ನಮ್ಮನ್ನ ಗುರುತುಪಡಿಸಿ ಶೂಟ್ ಮಾಡಿದ್ರೆ ಅದರಲ್ಲಿ ಸಂತೋಷ ಪಡ್ತಿದೆ. ಈಗ ಏನಾಗಿದೆ ನೋಡಿ, ಮುಸಲ್ಮಾನರು ಬೇರೆ ಹಿಂದೂಗಳು ಬೇರೆ ಅಂತ ಒಂದು ರೀತಿಯ ವಾತಾವರಣವನ್ನು ಭಾರತದಲ್ಲಿ ಸೃಷ್ಟಿ ಮಾಡಕ್ಕೆ ಇವರು ಕಾರಣವಾಗಿದ್ದಾರೆ, ಯಾರು? ಈ ಟೆರರಿಸ್ಟ್ಗಳು. ಸೊ ಹಾಗಾಗಿ ಇದನ್ನ ದೂರಪಡಿಸುವ ಕೆಲಸ ನಮ್ಮ ಮೇಲೆ ದೊಡ್ಡ ಕರ್ತವ್ಯ ಇದೆ, ಮುಸಲ್ಮಾನರ ಮೇಲೆ ದೊಡ್ಡ ಕರ್ತವ್ಯ ಇದೆ. ನಾವು ಇಂಥವ್ರನ್ನ ಹುಡುಕಿ ಅವ್ರನ್ನ ಸಾಯಿಸ್ಬೇಕಾಗಿರತ್ತೆ. ಅಂದ್ರೆ ಕಾನೂನು ರೀತಿಯಾಗಿ ನಾವು ಕೂಡ ಈ ಕೈನಲ್ಲಿ ಖಡ್ಗವನ್ನು ತಗೊಂಡು ನಾವು ಬೇಕಾಗಿದ್ದನ್ನ ಮಾಡಕ್ಕೆ ಮುಂದೆ ಬರಬಾರ್ದು. ಏನೇ ಮಾಡ್ಬೇಕಂದ್ರೆ ಆರ್ಮಿ ಮೂಲಕ ಮುಸಲ್ಮಾನರ ಕೈನಲ್ಲಿ ಅವ್ರು ಸಾಯಿಸ್ಬೇಕಾಗಿರತ್ತೆ. ಆರ್ಮಿನಲ್ಲಿ ಸುಮಾರು 3% ಸೋಲ್ಜರ್ಸ್ಗಳು ಮುಸಲ್ಮಾನರಿದ್ದಾರೆ ಇವತ್ತಿಗೆ. ಸೊ ಅವರನ್ನ ಹುಡುಕಿ ಮುಂದೆ ಇಡುವಾಗ ಮುಸಲ್ಮಾನರ ಕೈನಲ್ಲಿನೇ ಅವ್ರನ್ನ ಸಾಯಿಸ್ಬೇಕಂತ ನನ್ನ ಇಚ್ಛೆ, ನನ್ನ ಆಶೆ ಇರೋದು. ಸೊ ಹಾಗಾಗಿ ಈ ಮೂರ್ಖರು ಮಾಡುವ ಕೆಲಸದಿಂದ ನಮ್ಮನ್ನ ಡಿವೈಡ್ ಮಾಡಕ್ಕೆ ಇದು ಒಂದು ಕಾರಣ ಆಯ್ತು ಅಂತ ನನಗೆ ಬೇಸರ ಆಗ್ತಿದೆ, ನನಗೆ ಬೇಜಾರಾಗ್ತಿದೆ. ಸೊ ದಟ್ ಇಸ್ ಒನ್ ಆಫ್ ದ ರೀಸನ್ಸ್. ನೋಡಿ, ನಾವು ದೇಶಕ್ಕೋಸ್ಕರ ಪ್ರಾಣ ಬಿಡ್ಬೇಕು. ಹಾ ನೋಡಿ, ದೇಶಕ್ಕೋಸ್ಕರ ಪ್ರಾಣವನ್ನು ಬಿಟ್ರೆ ಅವಾಗ ಈ ಇಡೀ ಭಾರತೀಯರು ಮುಸಲ್ಮಾನರನ್ನ ನಂಬ್ತಾರಂದ್ರೆ ಅದಕ್ಕೋಸ್ಕರ ನನ್ನ ಲೈಫ್ ಅನ್ನು ಬಿಡಕ್ಕೆ ಸಿದ್ಧವಾಗಿದ್ದೀನಿ ಈ ದೇಶಕ್ಕೋಸ್ಕರ. ಅದಕ್ಕೆ ಒಂದು ಕಾರಣ ಎಲ್ಲಾದ್ರೂ ಸಿಕ್ಕಿದ್ರೆ ಅದು ನನಗೆ ದೇವನು ಕೊಟ್ಟಿದ ಒಂದು ವರ ಅಂತ ಅನ್ಕೊಳ್ತೀನಿ. ಈ ದೇಶಕ್ಕೋಸ್ಕರ ನಾವು ಸತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಇಡೀ ಭಾರತದ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಬದುಕಕ್ಕೆ ಸಾಧ್ಯವಾದ್ರೆ
ಅದಕ್ಕಿಂತ ನಮ್ಗೆ ಬೇರೆ ಏನ್ ಬೇಕಾಗಿದೆ? ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೆ ಅಂದ್ರೆ, ನನ್ನ ಮನಸ್ಸಿನಲ್ಲಿ ಇರುವಂತಹ ಈ ವಿಷಯ ಎಲ್ಲಾ ಮುಸಲ್ಮಾನರ ಮನಸ್ಸಿನೊಳಗಿರು ಇರ್ಬೇಕಂತ ನಾನು ಇಚ್ಛಿಸ್ತಾ ಇದ್ದೀನಿ. ದಟ್ ಈಸ್ ದ ಮೇನ್ ರೀಸನ್. ಓಕೆ, ನೀವೀಗಾಗಲೇ ಕೇಳಿರ್ತೀರಿ ಈ ಪದವನ್ನ. ಇಂತಹ ಪದವನ್ನ ಬಳಸೋದಕ್ಕೆ ಬಹಳ ಬೇಸರ ಆಗುತ್ತೆ, ಆದ್ರೆ ಅನಿವಾರ್ಯವಾಗಿ ಬಳಸಲೇಬೇಕು. ಇಸ್ಲಾಮಿಕ್ ಟೆರರಿಸಂ ಎನ್ನುವಂತ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅಂದ್ರೆ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಿರುವಂತ ಒಂದು ವಿಚಾರ ಅಂದ್ರೆ, ಮುಸ್ಲಿಮರೆಲ್ಲರೂ ಕೂಡ ಟೆರರಿಸ್ಟ್ಗಳಲ್ಲ, ಆದ್ರೆ ಯಾರ್ಯಾರು ಟೆರರಿಸ್ಟ್ಗಳಿದ್ದಾರೆ ಅವರೆಲ್ಲರೂ ಕೂಡ ಮುಸ್ಲಿಮರೇ ಅಂತ. ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಒಂದು 4 ಜನರ ಶಂಕಿತರ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ, ಅಥವಾ ಒಂದು ಪಟ್ಟಿಯನ್ನ ಮಾಡಲಾಗಿದೆ. ಅದರಲ್ಲಿ ಇರುವಂತವರೆಲ್ಲರೂ ಕೂಡ ಮುಸ್ಲಿಮರೇ. ಹೀಗಾಗಿ ಇಸ್ಲಾಮಿಕ್ ಟೆರರಿಸಂ ಎನ್ನುವಂತ ಪದವನ್ನ ಇಲ್ಲಿ ಬಳಸಲಾಗ್ತಾ ಇದೆ. ಜೊತೆಗೆ ಅವರು ಕೂಡ ಹಿಂದೂಗಳು ಮುಸ್ಲಿಮರು ಅಂತ ಗುರುತಿಸಿದ್ದು, ದಾಳಿಯನ್ನ ಮಾಡಿದ್ದು, ಕಲ್ಮವನ್ನ ಪಠನೆ ಮಾಡೋದಕ್ಕೆ ಹೇಳಿದ್ದು, ಪ್ಯಾಂಟ್ ಬಿಚ್ಚಿ ಅವರ ಧರ್ಮವನ್ನ ಗುರುತಿಸಿದ್ದು, ಈ ಕಾರಣಕ್ಕಾಗಿ ಮತ್ತೆ ಮತ್ತೆ ಇಸ್ಲಾಮಿಕ್ ಟೆರರಿಸಂ ಎನ್ನುವಂತ ಪದವನ್ನ ಇಲ್ಲಿ ಬಳಸಲಾಗ್ತಾ ಇದೆ. ಓರ್ವ ಮುಸ್ಲಿಂ ಧಾರ್ಮಿಕ ಮುಖಂಡರಾಗಿ ಅದಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಿ? ಒಪ್ಕೊಳ್ಳೋಕ್ ರೆಡಿ ಇದ್ದೀರಾ ಅಥವಾ ಅದನ್ನು ಒಪ್ಕೊಳ್ಳೋದಿಲ್ವಾ ನೀವು, ಇಸ್ಲಾಮಿಕ್ ಟೆರರಿಸಂ ಅನ್ನೋದನ್ನ? ಇವಾಗ ಈ ಟೆರರಿಸ್ಟ್ ಗಳನ್ನ ನಾನು ಟೆರರಿಸ್ಟ್ ಅಂತಾನೆ ನಾನು ಘೋಷಿಸ್ತೇನೆ, ಇವರು ಮುಸ್ಲಿಂ ಟೆರರಿಸ್ಟ್ ಅಂತಾನೆ ನಾನು ಘೋಷಿಸ್ತೇನೆ. ಆದ್ರೆ ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಹೇಳುವಾಗ ಈ ಧರ್ಮವೇ ಇದಕ್ಕೆ ಒಂದು ಕಾರಣ ಅಂತ ಒಂದು ಅರ್ಥ ಬರುತ್ತೆ. ಆದ್ದರಿಂದ ನಾನು ಇಸ್ಲಾಮಿಕ್ ಟೆರರಿಸಂ ಅಂತ ಹೇಳುವಾಗ ನಾನು ಎಲ್ಲರಿಗೂ ಹೇಳ್ಕೊಳ್ಳೋದಂದ್ರೆ, ನೀವು ಬೇರೆ ಪದಗಳನ್ನು ಉಪಯೋಗ ಮಾಡಿ ಅಂತ. ಇವಾಗ ಇವರನ್ನ ಕಾಶ್ಮೀರಿ ಟೆರರಿಸ್ಟ್ ಅಂತ ಕರಿಬಹುದು, ಇಲ್ಲ ಮುಸ್ಲಿಂ ಟೆರರಿಸ್ಟ್ ಅಂತ ಕರಿಬಹುದು. ಇಸ್ಲಾಮಿಕ್ ಅಂದ್ರೆ ಧರ್ಮ ಜೊತೆಗೆ ಅದನ್ನ ಮಾತಾಡೋದು. ಇವಾಗ ಮುಸ್ಲಿಂ ಟೆರರಿಸ್ಟ್ ಅಂತ ಇವ್ರನ್ನ ಕರೆದ್ರೆ ನಮ್ಗೆ ತೊಂದ್ರೆ ಇಲ್ಲ, ಇವರನ್ನ ಕಾಶ್ಮೀರಿ ಟೆರರಿಸ್ಟ್ ಅಂತ ಕರೆದ್ರು ತೊಂದ್ರೆ ಇಲ್ಲ. ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಕರೆಯುವಾಗ ಇಸ್ಲಾಂ ಧರ್ಮವೇ ಈ ಟೆರರಿಸ್ಟ್ ಅನ್ನ ತಯಾರು ಮಾಡಕ್ಕೆ ಒಂದು ಕಾರಣ ಅಂತ ಒಂದು ಅರ್ಥ ಬರುತ್ತೆ. ಆದ್ದರಿಂದ ಇವರನ್ನ ಬೇರೆ ರೀತಿಯಲ್ಲಿ ಕರೆದ್ರೆ ನಮ್ಗೆ ತೊಂದರೆ ಇಲ್ಲ. ಬಟ್ ಏನಂದ್ರೆ ಮುಸಲ್ಮಾನರಲ್ಲಿ ಮಾತ್ರ ಟೆರರಿಸ್ಟ್ ಗಳು ಇಲ್ಲ ಅಂತ ನಾನು ಹೇಳ್ಕೊಳ್ತೀನಿ. ಇವಾಗ ನೋಡಿ, ಇವಾಗ ನಕ್ಸಲೈಟ್ಸ್ ಗಳು ಇದ್ದಾರೆ, ಅವರು ಕೂಡ ಕೈನಲ್ಲಿ ಬಂದೂಕ್ ಇಟ್ಕೊಂಡು ಅಮಾಯಕರನ್ನು ಕೊಂದಾಗ್ತಿದ್ದಾರೆ. ಅದನ್ನ ಮಾಡುವಾಗ ಯಾರು ಕೂಡ ಅವ್ರ ಧರ್ಮದ ಹೆಸರಿನಲ್ಲಿ ಅವ್ರನ್ನ ಗುರುತುಪಡಿಸೋದಿಲ್ಲ. ಅದೇ ರೀತಿ LTT ಅಂತ ಒಂದು ದೊಡ್ಡ ಸಂಸ್ಥೆ ಇತ್ತಲ್ಲ, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ಅಂತ. ಅವರು ಕೂಡ ಪ್ರಾರಂಭದಲ್ಲಿ ಅವರನ್ನ LTT ಟೆರರಿಸ್ಟ್ ಅಂತಾನೆ ಕರೆಯಲಾಗಿತ್ತು. ಆದ್ರೆ ಅವರನ್ನ ಯಾರು ಕೂಡ ಇವರು ತಮಿಳ್ ಟೆರರಿಸ್ಟ್ ಅಂತ ಕರೆದಿಲ್ಲ. ಅಂದ್ರೆ ಇವರು ಬಂದು LTTE ಸಂಸ್ಥೆಯ ಟೆರರಿಸ್ಟ್ ಅಂತ. ಅದೇ ರೀತಿ ಇದು TRF ಆಗಿರ್ಬೋದು, ಲಷ್ಕರ್ ಎ ತೈಬಾ ಅಂತ ಇರ್ಬೋದು. ಈ ಲಷ್ಕರ್ ಎ ತೈಬಾ ಟೆರರಿಸ್ಟ್ ಅಂತ ಹೇಳಿದ್ರೆ ಅದು ಸರಿಯಾಗಿರತ್ತೆ, ಸೂಕ್ತವಾಗಿರತ್ತೆ. ಇವಾಗ ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಹೇಳಿದ್ರೆ, ಇವತ್ತು ಭಾರತದಲ್ಲಿ ಸುಮಾರು 30 ಕೋಟಿ ಮುಸಲ್ಮಾನರು ಇದ್ವಿ. 30 ಕೋಟಿ ಮುಸಲ್ಮಾನರು ಕೂಡ ನಮ್ಮ ಜೀವನವನ್ನು ನೋಡಿದ್ರೆ, ನಾವು ಬೆಳಗ್ಗೆ ಹೋದ್ರೆ ಆಫೀಸ್ಗೆ ಹೋಗ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಇಲ್ಲ ನಾವು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತೀವಿ, ಇಲ್ಲ ರೋಡ್ ನಲ್ಲಿ ವ್ಯಾಪಾರ ಮಾಡ್ಕೊಂಡಿರ್ತೀವಿ, ಸ್ಕೂಲ್ ನಲ್ಲಿ ಟೀಚರ್ ಆಗಿರ್ತೀವಿ. ಇಂಥ ಕೆಲಸ ಎಲ್ಲ ಮಾಡ್ಕೊಂಡಿರೋರು ಯಾರು ಬಂದೂಕನ್ನು ಕೈನಲ್ಲಿ ಇಟ್ಕೊಂಡು ಎಲ್ಲರನ್ನು ಹೋಗಿ ಅಮಾಯಕರನ್ನು ಶೂಟ್ ಮಾಡೋ ಕೆಲಸವನ್ನು ನಾವು ಮಾಡ್ತಿಲ್ಲ. ಅಂಥದ್ದು ಮಾಡೋದು ಕೂಡ ನಮ್ಮ ಧರ್ಮದಲ್ಲಿ ಅದು ಅಧರ್ಮದ ಕೆಲಸ. ಯುದ್ಧ ಕಾಲದಲ್ಲಿ ಮಾತ್ರ ಯಾರು ನಿಮ್ಮೊಂದಿಗೆ ಯುದ್ಧ ಮಾಡಕ್ ಬರ್ತಾರೋ ಅವರೊಂದಿಗೆ ನೀವು ಯುದ್ಧ ಮಾಡಿ ಅಂತ ಆಜ್ಞೆ ಕೊಟ್ಟಿರುವ ಈ ಸೂಕ್ತಗಳನ್ನು ಅದನ್ನ ಟೆರರಿಸ್ಟ್ ಗಳು ತಪ್ಪಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ನಾವು ಇಲ್ಲ ಅಂತ ಹೇಳಲ್ಲ. ಈ ಟೆರರಿಸ್ಟ್ ಗಳು ಮಾಡೋದು, ಇವ್ರು ಬಂದು ಧರ್ಮದಲ್ಲಿ ಇರತಕ್ಕಂತ ಕೆಲವ ಏನ್ ಹೇಳೋದು ಸೂಕ್ತಗಳನ್ನು, ಅಂದ್ರೆ ಅಲ್ಲಿ ಇರತಕ್ಕಂತ ಕೆಲವು ಆಯತ್ಗಳನ್ನು ಉಪಯೋಗ ಮಾಡಿ ಅವ್ರಿಗೆ ಬೇಕಾತಕ್ಕಂತೆ ಅವ್ರ ವಿವರಣೆ ಕೊಟ್ಟು ವ್ಯಾಖ್ಯಾನ ಕೊಟ್ಟು ಅವ್ರು ತಪ್ಪು ಕಾರ್ಯವನ್ನು ಮಾಡುವ ಆ ಕೆಲಸ ಇದೆಯಲ್ಲ, ಇದನ್ನ ನಾವು ಖಂಡಿಸ್ತಿದೀವಿ, ವಿರೋಧ ವ್ಯಕ್ತಪಡ್ತಿದೀವಿ. ಮತ್ತೆ ಇವರನ್ನ ನಾಶ ಪಡಿಸಬೇಕಂತ ನಾವು ದೃಢವಾದ ನಿರ್ಧಾರ ತಗೊಂಡಿದೀವಿ. ಸೊ ಇದರಲ್ಲಿ ಎರಡು ಮಾತಿಲ್ಲ. ಹೆಂಗೆ ನಿಮ್ಗೆ ಬೇಸರ ಆಗ್ತಿದ್ವು, ಅದಕ್ಕಿಂತ ನನ್ಗೇನಂದ್ರೆ ನಮ್ಮ ಧರ್ಮದ ಜನರು ಇಂಥ ಕೆಲಸ ಮಾಡಿದ್ರಂತ ನನಗೆ ಅಧಿಕವಾದ ಒಂದು ನೋವು ಉಂಟಾಗಿದೆ ಈ ಒಂದು ವಿಷಯದಲ್ಲಿ. ಸೊ ಹಾಗಾಗಿ ಧರ್ಮದ ಹೆಸರಿನಲ್ಲಿ ಕೆಲವರನ್ನ ಟೆರರಿಸ್ಟ್ ಅಂತ ಕರೆಯೋದು ಅದು ಸರಿಗಿಲ್ಲ ಅಂತ ನನ್ನ ನಿಲುವಿರೋದು. ಓಕೆ ಓಕೆ ನನ್ನ ಮುಂದಿನ ಪ್ರಶ್ನೆ ಅಂದ್ರೆ, ಈ ಐಡಿಯಾಲಜಿ ಅವರಿಗೆ ಎಲ್ಲಿಂದ ಬರುತ್ತೆ? ಅವರ ತಲೆಗೆ ಇದನ್ನ ತುಂಬುವಂಥವ್ರು ಯಾರು? ಧರ್ಮದ ವಫೀಮೋ ಅಥವಾ ಧರ್ಮದ ಮತ್ತು ಅಥವಾ ಧರ್ಮಾಂಧತೆ ಅಂತ ಏನ್ ಕರಿತೀವಿ, ಅದನ್ನ ತುಂಬುವಂಥವ್ರು ಯಾರು ಅಂತ ಈ ದಾಳಿಯ ಸಂದರ್ಭದಲ್ಲಿ ನೋಡಿದಾಗ, ಈ ಅಲ್ಲಾಹು ಅಕ್ಬರ್ ಅಂತ ಹೇಳಿ ದಾಳಿಯನ್ನ ಮಾಡೋದು, ಅಥವಾ ನಾವು ಬೇರೆ ಬೇರೆ ಕಡೆಗಳಲ್ಲಿ ಓದಿದ್ದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿದ್ದು, ನಾವು ಈ ರೀತಿಯಾಗಿ ಒಂದು ಧರ್ಮದವರನ್ನ ನಾಶ ಮಾಡಿದಾಗ ಅಥವಾ ಒಂದು ಧರ್ಮದವರನ್ನ ಸಂಹಾರ ಮಾಡಿದಾಗ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಅಲ್ಲಾನಿಗೆ ತೃಪ್ತಿ ಮಾಡ್ದಂಗಾಗತ್ತೆ, ಅಥವಾ ಅಲ್ಲಾನ ಬಳಿಗೆ ನಾವು ಸೇರ್ತೀವಿ, ಇಂಥದ್ದೊಂದು ಮನಸ್ಥಿತಿ ಇದೆಯಲ್ಲ, ಅಥವಾ ಒಂದು ಧರ್ಮಾಂಧತೆ ಅಥವಾ ಧರ್ಮದ ಅಫೀಮು ಎನ್ನುವ ರೀತಿಯಲ್ಲಿ ಕರಿತೀವಲ್ಲ,
ಇದನ್ನ ಅವ್ರ ತಲೆ ಒಳಗಡೆ ತುಂಬುವಂಥವ್ರು ಯಾರು? ಅಥವಾ ಆ ಧರ್ಮ ಗ್ರಂಥದಲ್ಲಿ ಕುರಾನ್ನಲ್ಲಿ ಅದಿದೆಯಾ? ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆಯಾ? ಅಥವಾ ನೀವು ಒಂದು ವಿಚಾರವನ್ನ ಹೇಳ್ತಾ ಇದ್ರಿ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಲಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿವರಣೆಯನ್ನ ಕೊಡಲಾಗುತ್ತೆ, ಹೀಗಾಗಿ ಅದನ್ನು ತಲೆಗೆ ಹಚ್ಕೊಂಡು ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾರೆ ಅಂತ. ಆ ಕಾರಣಕ್ಕಾಗಿ ನನ್ನ ಪ್ರಶ್ನೆ ಅಂದ್ರೆ, ಈ ಐಡಿಯಾಲಜಿ ಎಲ್ಲಿಂದ ಬರ್ತಾ ಇದೆ, ಯಾರು ಇವರ ತಲೆಯ ಒಳಗೆ ತುಂಬುತ್ತಿದ್ದಾರೆ ಅಂತ. ಅಂದ್ರೆ ಕೇವಲ ಕಾಶ್ಮೀರಕ್ಕೋಸ್ಕರ ಇವರು ಹೋರಾಟ ಮಾಡ್ತಿದ್ದಾರೆ ಅಂತ ಎಲ್ಲೂ ಕೂಡ ಅನಿಸ್ತಾ ಇಲ್ಲ. ಹಿಂದಿನ ಬೇರೆ ಬೇರೆ ದಾಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಐಡಿಯಾಲಜಿ ಇದೆ, ಯಾವುದೋ ಒಂದು ಸಿದ್ಧಾಂತ ಇದೆ, ಅಥವಾ ಈ ಧರ್ಮವನ್ನ ಇನ್ನೇನೋ ಮಾಡಬೇಕು, ಆ ರೀತಿಯಾದಂಥ ಮನಸ್ಥಿತಿ ಕಂಡು ಬರ್ತಾ ಇದೆ. ನಮ್ಮ ಹಿರಿಯರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತಾರೆ, ಇನ್ನೊಂದು ಧರ್ಮವನ್ನ ಸರ್ವನಾಶವನ್ನ ಮಾಡಿ ನಮ್ಮ ಧರ್ಮವನ್ನ ಕಟ್ಟುವಂಥದ್ದು ಅದು ಧರ್ಮವೇ ಅಲ್ಲ, ಅಥವಾ ಇನ್ನೊಂದು ಧರ್ಮದವರನ್ನ ಕೊಂದು ನನ್ನ ಧರ್ಮವನ್ನ ಉಳಿಸ್ತೀವಿ ಅಂತ ಅಂದ್ರೆ ಅದನ್ನು ಧರ್ಮ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಆದ್ರೆ ಇವರ ಮನಸ್ಥಿತಿಯನ್ನ ನೋಡಿದಾಗ, ನೀವು ಹೇಳ್ತಾ ಇದ್ರೆ ಇದು ಇಸ್ಲಾಮಿಕ್ ಟೆರರಿಸಂ ಅಲ್ಲ ಅಂತ ಹೇಳಿ, ಆದ್ರೆ ಇವರ ಮನಸ್ಥಿತಿ ನೋಡ್ತಿದ್ದಾಗ ಇನ್ನೊಂದು ಧರ್ಮವೇ ಟಾರ್ಗೆಟ್, ಇನ್ನೊಂದು ಧರ್ಮವನ್ನೇ ಸರ್ವನಾಶ ಮಾಡಬೇಕು ಎನ್ನುವಂತ ಮನಸ್ಥಿತಿ, ಆ ಮೂಲಕ ನಮ್ಮ ಧರ್ಮವನ್ನ ಕಾಪಾಡಬೇಕು, ಉಳಿಸಬೇಕು, ಇನ್ನೇನೋ ಮಾಡಬೇಕು ಎನ್ನುವಂತ ಇದು. ಈ ಕಾರಣಕ್ಕೆ ನನ್ನ ಪ್ರಶ್ನೆ, ಈ ಐಡಿಯಾಲಜಿ ಎಲ್ಲಿಂದ ಬರ್ತಾ ಇದೆ, ಕುರಾನ್ನಲ್ಲಿ ಏನಿದೆ ನಿಜಕ್ಕೂ ಅಂತ. ಇವಾಗ ಧರ್ಮದ ಹೆಸರಿನಲ್ಲಿ ಇವರು ಅನೇಕರನ್ನು ಕೊಂದಾಕಿದ್ದಾರೆ. ಅದರಲ್ಲಿ ನೀವು ನೋಡಕ್ ಹೋದ್ರೆ ಅಫ್ಘಾನಿಸ್ತಾನ್ನಲ್ಲಿ ಸುನ್ನಿ ಮಸ್ಜಿದ್ ನಲ್ಲಿ ಶಿಯಾ ಅವರು ಬಾಂಬ್ ಇಟ್ಟಿದ್ದಾರೆ, ಶಿಯಾ ಮಸ್ಜಿದ್ ನಲ್ಲಿ ಸುನ್ನಿ ಅವರು ಬಾಂಬ್ ಇಟ್ಟಿದ್ದಾರೆ ಅಂತ ಒಂದು ಎಲ್ಲರಿಗೂ ಅರ್ಥ ಮಾಡೋ ರೀತಿನಲ್ಲಿ ನಮ್ ನ್ಯೂಸ್ ಬರುತ್ತೆ. ಆದ್ರೆ ಇವರ ಎರಡು ಜನರ ಮಧ್ಯದಲ್ಲಿ ಬಾಂಬ್ ಇಡೋರೆ ಬೇರೆ ಸಂಸ್ಥೆಯವರು. ಇವಾಗ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇತಿಹಾಸವನ್ನು ನೋಡ್ಬೇಕಾಗಿರತ್ತೆ. ಮೊಟ್ಟ ಮೊದಲನೇ ಒಂದು ಯುದ್ಧ ನಡೆಯುತ್ತೆ ಮುಸ್ಲಿಂ ಸಮಾಜದಲ್ಲಿ. ಅದು ಹೆಂಗ್ ನಡೆಯುತ್ತೆ ಅಂದ್ರೆ, ಅಲಿ ಮತ್ತೆ ಮುಆವಿಯಾ ಇಬ್ರು ಎರಡು ಪಂಗಡಗಳಾಗಿ ಆಗಿರುವಾಗ ಅವರಿಬ್ಬರಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಇತ್ತು. ಆದ್ರೆ ಇವರ ನಡುವೆ ಯುದ್ಧವನ್ನು ಶುರು ಮಾಡಕ್ಕೆ ಏನ್ ಮಾಡಿದ್ರಂದ್ರೆ, ಬೇರೆ ಒಂದು ಥರ್ಡ್ ಪಾರ್ಟಿ ಈ ಇಬ್ಬರ ಸೈನ್ಯದಲ್ಲಿ ಹೋಗಿ ಅವರು ಸೇರ್ಕೊಂಡು ಇಲ್ಲಿಂದ ಅವರು ಅಲ್ಲಿ ದಾಳಿ ಮಾಡೋದು ಮತ್ತೆ ಅಲ್ಲಿಂದ ದಾಳಿ ಮಾಡೋದು, ಇಬ್ಬರ ನಡುವೆ ಯುದ್ಧವನ್ನು ಶುರು ಮಾಡಕ್ಕೆ ಒಂದು ಕೆಲಸ ಮಾಡಿದ್ರು ಆ ಕಾಲದಲ್ಲಿ. ಇದು ನಾನು ಹೇಳೋದು 1400 ವರ್ಷದ ಮುಂಚೆ. ಸೊ ಏನ್ ಮಾಡ್ಕೊಂಡ್ರಂದ್ರೆ, ಇವ್ರನ್ನ ಅಬ್ದುಲ್ಲಾ ಇಬ್ನ್ ಸಬಾಯಿಯಾ ಅಂತ ನಾವು ಕರಿತೀವಿ. ಸಬಾಯಿಯಾನವರು ಅವ್ರು ಮುಸ್ಲಿಂ ವೇಷಧಾರಿಗಳು, ಆದ್ರೆ ಮನಸ್ಸಿನೊಳಗೆ ಇಸ್ಲಾಂ ಇಲ್ಲ. ಇಸ್ಲಾಮಿಕ್ ದೇಶವನ್ನು ತುಂಡು ತುಂಡು ಮಾಡಿ ನಾಶ ಮಾಡಬೇಕಂತ ಉದ್ದೇಶದಲ್ಲಿ ಹಾಗೆ ಒಂದ್ ಕೆಲಸ ನಡೀತು. ಅದು ಒಂದು ಕಾಲದಲ್ಲಿ ಇದು ಒಂದು ರೀತಿಯ ಒಂದು ಷಡ್ಯಂತ್ರ ಮಾಡೋರು ಒಬ್ರು ಇದ್ದಾರೆ, ಒಂದು ಸಂಸ್ಥೆ ಇದೆ, ಅದು ಮಾಡ್ತಾ ಇದ್ದಾರೆ. ಎರಡನೇ ಇದೇನಂದ್ರೆ, ನಮ್ಮೊಳಗೆ ಪ್ರವಾದಿ ಕಾಲದಲ್ಲಿ ಪ್ರವಾದಿ ಹೇಳಿದ್ರು ಖವಾರಿಜ್ ಎನ್ನುವರು ಬರ್ತಾರೆ. ಅವ್ರು ಎಂತವ್ರು ಇರ್ತಾರೆ ಅಂದ್ರೆ, ಕುರಾನಿನ ಪಠನೆ ಮಾಡ್ತಾರೆ, ಕಂಠಪಾಠ ಮಾಡ್ತಾರೆ, ನಿಮ್ಗಿಂತ ಚೆನ್ನಾಗಿ ಶ್ರೇಷ್ಠವಾಗಿ ನಮಾಜ್ ಮಾಡ್ತಾರೆ, ಮತ್ತೆ ನಿಮ್ಗಿಂತ ಜಾಸ್ತಿ ಉಪವಾಸವನ್ನು ಮಾಡ್ತಾರೆ. ಆದ್ರೆ ಧರ್ಮವು ಅವರ ಹೃದಯ ಒಳಗೆ ಇಲ್ಲ. ಅವರು ಇಸ್ಲಾಮಿನ ಧರ್ಮವನ್ನು ಬಿಟ್ಟು ಆಚೆ ಹೋಗ್ತಾರೆ. ಆದ್ರೆ ಅವರನ್ನ ನೋಡಿದ್ರೆ ಅವರು ಬಹಳ ಒಳ್ಳೆ ಮುಸಲ್ಮಾನರ ತರ ಕಾಣಿಸ್ಕೊಳ್ತಾರೆ, ಆದ್ರೆ ಮನಸ್ಸಿನೊಳಗೆ ಧರ್ಮ ಇರೋಲ್ಲ. ಯಾಕಂತ ಹೇಳಿದ್ರೆ ಅವರು ರಕ್ತಪಾತವನ್ನು ನಂಬಿ ಅಂತ ಒಂದು ವೇಳೆಯಲ್ಲಿ ನೀವು ಅವರನ್ನ ಕೊಂದಾಕಿ ಅಂತಾನೆ ಪ್ರವಾದಿ ಹೇಳಿದ್ದಾರೆ. ಇಂಥವರನ್ನ ಖವಾರಿಜ್ ಅಂತ ಗುರುತು ಏನಂತ ಹೇಳಿದ್ರಂದ್ರೆ, ಇವರು ನರಕದ ನಾಯಿಗಳು ಅಂತ ಹೇಳಿದ್ದಾರೆ. ಇದು ಉಲ್ಲೇಖವಾಗಿದೆ ಸಹೀಹ್ ಬುಖಾರಿನಲ್ಲಿ, ಪ್ರವಾದಿಯ ವಚನದಲ್ಲಿ ಇವರು ನರಕದ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲಿಂದ ಅವ್ರಿಗೆ ಇಂತಹ ಒಂದು ಯಾರು ಇವ್ರನ್ನ ತಯಾರು ಮಾಡ್ತಾ ಇದ್ದಾರೆ, ಇವರನ್ನ ತಯಾರು ಮಾಡೋದೇ ಕೆಲವ ಉಲಮಾಗಳೇ. ನೋಡಿ, ಇದ್ರಲ್ಲಿ ನಾನು ಏನ್ ಹೇಳ್ಬೇಕಂದ್ರೆ, ಕೆಲವ ಪಂಡಿತರಂತ ತೋರಿಸ್ಕೊಳ್ಳುವ ಮುಸಲ್ಮಾನರಲ್ಲಿ ಕೆಲವ ಬಹಳ ಬಹಳ ಕಡಿಮೆ ಇರುವ ಕೆಲವರು ಅವರು ಮಾಡುವಂತ ಕೆಲಸ ಇದು. ಇವಾಗ ಏನಂದ್ರೆ, ಸೌದಿ ಅರೇಬಿಯಾ ಆಗ್ಲಿ ಮತ್ತೆ ಇನ್ನೇ ಎಷ್ಟೋ ಕಂಟ್ರೀಸ್ ಇದೆ ಪ್ರಪಂಚದಲ್ಲಿ ಇರತಕ್ಕಂಥ ಮುಸ್ಲಿಂ ಕಂಟ್ರೀಸು, ಇವರ ವಿರುದ್ಧವಾಗಿ ಕೇಳಿಸ್ತಿದ್ಯಾ, ಇಂಡೋನೇಷ್ಯಾದಂತಹ ದೇಶಗಳು, ಇಂಡೋನೇಷ್ಯಾ ಮತ್ತೆ ಮಲೇಷ್ಯಾ, ಇವರನ್ನ ಟೆರರಿಸ್ಟ್ ಅಂತಾನೆ ಕರೀತಾರೆ, ಮತ್ತೆ ಇವರನ್ನ ನಾಶಪಡಿಸಬೇಕಂತಾನೆ ಅವ್ರು ಘೋಷಿಸಿದ್ದಾರೆ. ಇವತ್ತುವರೆಗೂ ಏನಂದ್ರೆ, ರಿಯಾದ್ ನಲ್ಲಿ ಕೂಡ ಬಾಂಬ್ ಎಸಗಿದ್ದಾರೆ ಒಂದ್ ಕಾಲದಲ್ಲಿ. ಇಂಥವ್ರು ಯಾರು ಇದು ಟೆರರಿಸ್ಟ್ ಅಲ್ಲ, ಇವರು ರಿಯಾದ್ ನಲ್ಲಿ ಬಾಂಬ್ ಇಟ್ಟಿದ್ರು. ಮತ್ತೆ ಇವರ ವಿರುದ್ಧವಾಗಿ ಫತ್ವಾಗಳನ್ನು ಆಯ್ತು ಒಂದ್ ಕಾಲದಲ್ಲಿ. ಶೇಖ್ ಬಿನ್ ಬಾಜು, ಶೇಖ್ ಅಲ್ ಅಲ್ಬಾನಿ ಅಂತ ದೊಡ್ಡ ಸ್ಕಾಲರ್ಸ್ ಇವರೆಲ್ಲ ಬಂದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅವರ ಒಪಿನಿಯನ್ಸ್. ಇವರೆಲ್ಲ ಬಂದು ಮುಸಲ್ಮಾನರೇ ಇಲ್ಲ, ಇವರನ್ನ ನೀವು ಯುದ್ಧ ಮಾಡಿ ಅವರನ್ನ ಸೋಲಿಸ್ಬೇಕಂತಾನೆ ಹೇಳಿದ್ದಾರೆ. ಸೊ ಹಾಗಾಗಿ
ಇದು ಒಂದು ಸಮಸ್ಯೆ ನಮ್ಮ ಕಮ್ಯುನಿಟಿ ಒಳಗೆ ಇವತ್ತಿಗೆ ಇದೆ ಅಂತ ನಾವು ಒಪ್ಕೊಳ್ಬೇಕಾಗಿರತ್ತೆ, ನಾನು ಒಪ್ಕೊಳ್ಬೇಕಾಗಿರತ್ತೆ. ಇದೇನು ಎಲ್ಲಾ ಸರಿಗಿದೆ ಅಂತ ನಾವು ಹೇಳಕ್ಕಾಗಲ್ಲ, ಎಲ್ಲೋ ಒಂದ್ ಕಡೆ ತಪ್ಪು ನಡೀತಿದೆ. ಅದನ್ನ ನಾವು ಸರಿಪಡಿಸ್ಬೇಕಂದ್ರೆ ಹ್ಯಾಗ್ ಮಾಡ್ಬೇಕಂತ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಸೊ ಚರ್ಚೆ ಮಾಡಿದ ನಂತರ ಬರೀ ಚರ್ಚೆಯಲ್ಲಿ ಇರಬಾರ್ದು, ನಾವು ರೋಡ್ಗೆ ಇಳಿದು ಏನೋ ಒಂದು ಕೆಲಸ ಮಾಡ್ಬೇಕಾಗಿರತ್ತೆ. ಸೊ ಎಲ್ಲಾ ಮದ್ರಸ ಆಗ್ಲಿ, ಎಲ್ಲಾ ಸಂಸ್ಥೆ ಆಗ್ಲಿ, ಅದ್ರೊಳಗೆ ಏನು ಪಾಠ ಕಲಿಸ್ತಾ ಇದಾರೆ, ಯಾರ ಅಡಿಯಲ್ಲಿ ಅವ್ರು ಪಾಠ ಕಲಿಸ್ತಾ ಇದಾರೆ, ಅದ್ ಎಲ್ಲವನ್ನು ನಾವು ಚೆಕ್ ಮಾಡುವ ಒಂದು ಒಂದು ಏನ್ ಹೇಳೋದು, ಒಂದು ಕೆಲಸ ನಮ್ಮ ಮೇಲೆ ಕಡ್ಡಾಯವಾಗಿ ಇದೆ. ಇವಾಗ ನಾವು ಮಾಡ್ಲೇಬೇಕಾಗಿರತ್ತೆ. ಇದ್ರಲ್ಲಿ ಏನೋ ಮುಸ್ಲಿಮೇತರರಂತ ನೋಡಕ್ಕಾಗಲ್ಲ. ನಮ್ಮ ದೇಶದ ಒಂದು ಸೆಕ್ಯೂರಿಟಿಗೋಸ್ಕರ, ಭದ್ರತೆಗೋಸ್ಕರ ನಾವ್ ಇದನ್ನ ಮಾಡಿದ್ರೆ ಅದು ಏನು ತಪ್ಪಾಗೋದಿಲ್ಲ. ಅದ್ರಲ್ಲಿ ಏನ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದ್ರಿಂದ ಯಾರಿಗೂ ತಪ್ಪಾಗೋದಿಲ್ಲ. ಹಾಗಾಗಿ ಮುಸ್ಲಿಂ ಸಂಸ್ಥೆಗಳು ಕೂಡ ಮುಂದೆ ಬಂದು ನಾವು ಯಾರನ್ನ ಫಾಲೋ ಮಾಡ್ತಿದೀವಿ, ನಮ್ಮ ನಿಲುವು ಏನು, ನಾವು ಹೇಗೆ ಭಾರತೀಯರಾಗಿರ್ಬೇಕಂತ ಆಸೆ ಪಡ್ತಿದೀವಿ, ಅದೆಲ್ಲವನ್ನು ಅವ್ರು ವಿವರಿಸಿ ಡೈರೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಮಾಡುವ ಒಂದು ವೇಳೆ ಇದು. ಅದನ್ನ ಅವರೇ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಆಶೆ ಇರೋದು. ಸರ್, ನಿಮ್ಗೆ ಅನ್ಸುತ್ತಾ ಮದ್ರಸಾಗಳಲ್ಲಿ ಏನಾದ್ರೂ ಎಡವಟ್ಟಾಗ್ತಿದೆ ಅಂತ ಹೇಳಿ? ಯಾಕಂದ್ರೆ ಸಣ್ಣ ವಯಸ್ಸಲ್ಲೇ ದ್ವೇಷ ಬಿತ್ತುವಂತಹ ಕೆಲಸ, ಸಣ್ಣ ವಯಸ್ಸಲ್ಲೇ ಧರ್ಮಗಳ ನಡುವೆ ಕಿಚ್ಚು ಹತ್ತಿಸುವಂತಹ ಕೆಲಸ, ಸಣ್ಣ ವಯಸ್ಸಲ್ಲೇ ಮಕ್ಕಳ ಮನಸ್ಸನ್ನ ಪಲ್ಯೂಟ್ ಮಾಡುವಂತಹ ಕೆಲಸ ಮದ್ರಸಾಗಳ ಹಂತದಲ್ಲೇ ಏನಾದ್ರೂ ಆಗ್ತಿದೆ ಅನ್ಸುತ್ತಾ ನಿಮಗೆ? ಮದ್ರಸಾನಲ್ಲಿ ನನ್ಗೆ ಗೊತ್ತಿರುವ ಹಾಗೆ ಮುಸ್ಲಿಂ ಸಂಸ್ಥೆಗಳಲ್ಲಿ ಅನೇಕ ಪಂಗಡಗಳು ಇವೆ. ಅದರಲ್ಲಿ ನನ್ಗೆ ಗೊತ್ತಿರೋ ಹಾಗೆ ಯಾರು ಅಂತಹ ತೀವ್ರವಾಗಿ ದೇಶಕ್ಕೆ ವಿರುದ್ಧವಾಗಿ ಯೋಚನೆ ಮಾಡುವ ಇಲ್ಲ ಒಂದು ಕೆಲಸ ಮಾಡುವ ರೀತಿಯಲ್ಲಿ ಯಾರು ಇಲ್ಲ ಅಂತ ನಾನ್ ನಂಬಿದ್ದೇನೆ. ಯಾಕಂದ್ರೆ ನನಗೆ ಅಂಥದ್ದು ಏನೋ ಆಧಾರ ನಂಗೆ ಸಿಗ್ಲಿಲ್ಲ. ಅದೇ ರೀತಿ ಒಂದು ಪ್ರಾಬ್ಲಮ್ ಅಂತೂ ನನ್ಗೆ ಗೊತ್ತಾಗ್ತಿದೆ. ಮದ್ರಸ್ನಲ್ಲಿ ಇರತಕ್ಕಂತ ಆ ಸಿಸ್ಟಮ್ ಇದೆಲ್ಲ, ಇವತ್ತಿಗೆ ಈ ಭಾರತದಲ್ಲಿ ಇರತಕ್ಕಂತ ಈ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಬರೀ ಮುಸಲ್ಮಾನರು ಮಾತ್ರ ಅಲ್ಲಿ ಎಲ್ಲರೂ ಒಟ್ಟಾಗಿ ಇರ್ತಾರೆ. ಮತ್ತೆ ಅಲ್ಲಿರತಕ್ಕಂತಹ ಸಿಲೆಬಸ್ ಇರುತ್ತಲ್ಲ, ಆ ಸಿಲೆಬಸ್ ನಲ್ಲಿ ಬೇರೆ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಮಾಹಿತಿನೇ ಸಿಗೋದಿಲ್ಲ. ಮತ್ತೆ ಭಾರತದ ಇತಿಹಾಸ ಬಗ್ಗೆ ಅವ್ರಿಗೆ ಜ್ಞಾನ ಇರುವುದಿಲ್ಲ. ಹಾಗಾಗಿ ಅವರನ್ನ ಬೇಗ ತಪ್ಪು ದಾರಿಗೆ ಕರ್ಕೊಂಡು ಹೋಗಕ್ಕೆ ಬಹಳ ಸುಲಭ ಆಗತ್ತೆ. ಅವ್ರಿಗೆ ಏನಂದ್ರೆ ಮುಸ್ಲಿಮೇತರ ಜೊತೆಗೆ ಅನ್ಯೂನ್ಯವಾಗಿ ಒಂದು ಕಾಲ ಕಲಿಯುವ ಆ ಒಂದು ವ್ಯವಸ್ಥೆನೇ ಇಲ್ಲ. ಇವಾಗ ಇಲ್ಲಿ ನಮ್ಗೇನಂದ್ರೆ ನಮ್ಮಂತವರು, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲಿ. ಮತ್ತೆ ನಾನು ಓದಿರೋದು ಶ್ರೀ ಅರಬಿಂದೋ ಮೆಮೋರಿಯಲ್ ಸ್ಕೂಲು, ಮತ್ತೆ ನ್ಯಾಷನಲ್ ಕಾಲೇಜ್ ಜಯನಗರ್, ಎಚ್ ನರಸಿಂಹಯ್ಯ ಅವರ ಕಾಲೇಜ್ನಲ್ಲಿ, ಮತ್ತೆ PS ಕಾಲೇಜ್ ದೊರೆಸ್ವಾಮಿ ನಾಯ್ಡು. ಮತ್ತೆ ಹೀಗೆ ನಾನು ಎಲ್ಲಾ ರೀತಿಯಲ್ಲೂ ಮುಸ್ಲಿಮೇತರ ಜೊತೆಗೆ ನಾನು ಬೆಳೆದಿದ್ದೀನಿ. ಸೊ ಎಲ್ಲರ ಸಂಸ್ಕೃತಿ ನಮ್ಗೆ ಗೊತ್ತಿದೆ, ಅವ್ರು ಹೇಗೆ ಚಿಂತನೆ ಮಾಡ್ತಿದಾರೆ, ಮತ್ತೆ ನಾವ್ ಹೇಗೆ ಚಿಂತನೆ ಮಾಡ್ತಿದ್ವಿ, ಇದೆಲ್ಲ ಅವ್ರಿಗೆ ಗೊತ್ತಿದೆ. ಬಟ್ ಮದ್ರಸನೊಳಗೆ ಏನಾಗತ್ತೆ, ಇರೋರು ಎಲ್ಲರೂ ಮುಸಲ್ಮಾನರು. ಮತ್ತೆ ಅಲ್ಲಿ ಹಿಸ್ಟ್ರಿ ಬಗ್ಗೆ ಅಷ್ಟು ಜ್ಞಾನ ಇಲ್ಲ, ಸೈನ್ಸ್ ಬಗ್ಗೆ ಜ್ಞಾನ ಇಲ್ಲ. ಮತ್ತೆ ಇಂತಹ ಒಳ್ಳೆಯ ವಿಚಾರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡಕ್ಕೆ ಸಾಧ್ಯ ಇಲ್ಲದೆ ಒಂದು ಕಾರಣಕ್ಕೋಸ್ಕರ ಅವರನ್ನ ತಪ್ಪು ದಾರಿಗೆ ಇಳಿದು ಹೋಗಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಮದ್ರಸಾ ಸಿಸ್ಟಮ್ ಅನ್ನ ಕೂಡ ನಾವು ಪ್ರಶ್ನಿಸಬೇಕಾಗಿದೆ. ಎಲ್ಲಾ ಮದ್ರಸಾ ಸ್ಕೂಲ್ಸ್ ನಲ್ಲಿ ಕೂಡ ನಾವು ಕೆಲವ 10th ಸ್ಟ್ಯಾಂಡರ್ಡ್ ವರ್ಗು ಅಟ್ಲೀಸ್ಟ್ ಮಿನಿಮಮ್ ಕಡ್ಡಾಯಗೊಳಿಸಬೇಕಾಗಿರತ್ತೆ. SSLC ಕಲಿಸ್ಲೇಬೇಕಂತ ನಾವು ಕಡ್ಡಾಯಗೊಳಿಸಬೇಕಾಗಿರತ್ತೆ. ಮತ್ತೆ ಆ ಲೋಕಲ್ ಲ್ಯಾಂಗ್ವೇಜಸ್, ಇವಾಗ ಕರ್ನಾಟಕದಲ್ಲಿ ಕನ್ನಡ ಇದೆ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್, ಅದನ್ನ ಕಡ್ಡಾಯಗೊಳಿಸಬೇಕಾಗಿರತ್ತೆ. ನೀವು ಕನ್ನಡ ಕಲಿಯಬೇಕು, ಕನ್ನಡ ನುಡಿಯಬೇಕು ಅಂತ ಅದನ್ನ ಕೂಡ ನಾವು ಕಡ್ಡಾಯಗೊಳಿಸಬೇಕು. ಏನಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ಏನೋ ಮುಸ್ಲಿಂ ಒಬ್ಬ ಡಿಫ್ರೆಂಟ್ ಆಗಿದ್ದಾನೆ ಅಂತ ತೋರ್ಸ್ಕೊಳಕಲ್ಲ. ಮುಸ್ಲಿಮು ಮತ್ತೆ ಹಿಂದೂ ನಡುವೆ ಇರುವ ಆ ಒಂದು ಡಿವಿಷನ್, ನಮ್ಮಲ್ಲಿ ಇರತಕ್ಕಂಥ ಡಿವಿಷನ್ ಇದಲ್ಲ, ದೂರ ಆಗ್ತಿದೀವಲ್ಲ, ಅದನ್ನ ಕಡಿಮೆ ಮಾಡ್ಬೇಕಂತ ನನ್ನ ಇಚ್ಛೆ ಇರೋದು. ನಾವು ಎಷ್ಟು ನಮ್ಮ ಸಂಸ್ಕೃತಿಗಳನ್ನ ಅರ್ಥ ಮಾಡ್ಕೊಂಡು ಒಬ್ಬೊಬ್ಬರನ್ನ ತಿಳುವಳಿಕೆ ಪಡ್ಕೊಳ್ತೀವೋ, ಅದೇ ರೀತಿ ಆ ಭಾಷೆಯನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮಲ್ಲಿ ಇರತಕ್ಕಂಥ ಭೇದ ಭಾವ ಅದನ್ನ ಕಡಿಮೆ ಆಗತ್ತೆ ಅಂತ ನಂಬಿದ್ದೀನಿ. ಸೊ ಹಾಗಾಗಿ ಮದ್ರಸನಲ್ಲಿ ಡೈರೆಕ್ಟ್ ಆಗಿ ಟೆರರಿಸಂಗೆ ಅವ್ರು ಏನೋ ಟ್ರೈನಿಂಗ್ ಕೊಡ್ತಾರೆ ಅಂತ ಏನು ನನ್ ಕಂಡು ಬಂದಿಲ್ಲ. ಬಟ್ ಅವರನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನನ್ನ ನಂಬಿಕೆ ಇರೋದು. ಓಕೆ ಸರ್, ನನ್ನ ಮುಂದಿನ ಪ್ರಶ್ನೆ ನಿಮ್ಗೆ ಸ್ವಲ್ಪ ಇದು ಹಾರ್ಶ್ ಅಂತ ಅನಿಸಬಹುದು, ಆದರೆ ಒಂದು ಕ್ಲಾರಿಟಿಯನ್ನು ಪಡೆಯುವಂಥ ಉದ್ದೇಶದಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಎಲ್ಲ ಮುಸ್ಲಿಮರು ಭಾರತವನ್ನ ನಮ್ಮ ದೇಶ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರಾ, ಅಥವಾ ಇನ್ನೊಂದಷ್ಟು ಮಂದಿಗೆ ಈ ಕ್ಷಣಕ್ಕೂ ಕೂಡ ಇದು ನಮ್ಮ ದೇಶ, ನಮ್ಮ ನೆಲ,
ಅಥವಾ ಇದು ನಮ್ಮದು ಎನ್ನುವಂತಹ ಆ ಮನಸ್ಥಿತಿ ಇಲ್ವಾ? ಏನ್ ಅನ್ಸುತ್ತೆ ನಿಮಗೆ ಓರ್ವ ಧಾರ್ಮಿಕ ಮುಖಂಡರಾಗಿ? ಇವಾಗ ನಾನು ಕೂಡ ಬಹಳಷ್ಟು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾನೆ ಇದ್ದೀನಿ. ಅಲ್ಲಿ ಡಿಸ್ಕಸ್ ಮಾಡುವಾಗ ಏನಾದ್ರು ಒಂದು ಪೋಸ್ಟ್ ಮಾಡಿದ್ರೆ ಅದರಿಂದ ಅವ್ರು ಮಾಡುವ ಕಮೆಂಟ್ ಮೂಲಕ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀನಿ. ಹಾಗಾಗಿ 95% ಅಂದ್ರೆ ನಾನು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರೆ ಕಮೆಂಟ್ಗಳ ಓದುವಾಗ ನನ್ಗೆ ಗೊತ್ತಾಗುತ್ತೆ 95% ಒಂದು ತಮ್ಮನ್ನ ಭಾರತೀಯರಂತೆ ಕರ್ಕೊಳ್ಳಲ್ಲಿ ಅವರು ಹೆಮ್ಮೆ ಪಡ್ತಾ ಇದಾರೆ. ಆದ್ರೆ ಒಂದು 5% ಏನಾಗ್ತಿದ್ದಾರೆ, ಅವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಭಾರತ ಅಂದ್ರೆ ಮೋದಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಭಾರತ ಅಂದ್ರೆ ಬಿಜೆಪಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ಏನೇ ಮಾಡಿದ್ರು ಅದರ ವಿರುದ್ಧ ನಿಂತ್ಕೊಳ್ಬೇಕಂತ ಆ ಒಂದು ಮನಸ್ಥಿತಿ ಅವರನ್ನ ಭಾರತ ವಿರುದ್ಧ ನಿಂತ್ಕೊಳ್ಳಕ್ಕೆ ಒಂದು ಕಾರಣ ಆಗ್ತಿದೆಯೋ ನಂಗೆ ಭಯ ಆಗ್ತಿದೆ. ಯಾಕಂತ ಹೇಳಿದ್ರೆ ಈ ನಡುವೆ ನಡೆಯುವ ಎಲ್ಲಾ ವಿಷಯವನ್ನು ನೋಡುವಾಗ ಮುಸಲ್ಮಾನರಲ್ಲಿ ಕೆಲವರಿಗೆ ಅವ್ರು ಒಂದ್ ರೀತಿ ಬೇಸರವನ್ನು ಫೀಲ್ ಆಗ್ತಿದ್ರೆ. ಏನಂದ್ರೆ ಏನಪ್ಪಾ ವಕ್ಫ್ ಬಿಲ್ ಬಂತು, ಅದಕ್ ಮುಂಚೆ ತಲಾಕ್ ಇಶ್ಯೂ ಬಂತು, ಅದಕ್ ನಂತರ ಬಾಬ್ರಿ ಮಸ್ಜಿದ್ ಇಶ್ಯೂ ಬಂತು. ಎಲ್ಲಾ ವಿಷಯದಲ್ಲಿನೂ ನಮ್ಮನ್ನ ಬೇರೆ ಪಡಿಸಿ ನಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ ಆ ಮನಸ್ಥಿತಿಗೆ ಅವರು ಒಳಗಾಗ್ತಿದ್ದಾರೆ. ಸೊ ಅದನ್ನ ದೂರಪಡಿಸುವ ಕೆಲಸ ಕೂಡ ಬಿಜೆಪಿಯ ಕೆಲಸವಾಗಿರ್ಬೇಕು. ನನ್ನ ಪ್ರಕಾರ ಏನಂದ್ರೆ ನನಗೂ ಬಿಜೆಪಿಗೂ ಮತ್ತೆ ಏನಲ್ಲದ RSSಗೂ ಮತ್ತೆ ಮೋದಿ ಅವ್ರಿಗೂ ನನ್ ಭಿನ್ನಾಭಿಪ್ರಾಯ ಇರ್ಬೋದು. ಆದ್ರೂ ಕೂಡ ಅವ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಆ ಘನತೆಯಿಂದ ನಾನು ಅವ್ರದನ್ನ ನೋಡ್ತೀನಿ. ಸೊ ಆ ಘನತೆಯಿಂದ ನೋಡುವಾಗ ನಾನು ಅವ್ರ ಹತ್ರ ಇಂದ ಬೇಡ್ಕೊಳ್ಳೋದೇನಂದ್ರೆ, ನಮ್ಮಲ್ಲಿ ಇರುವತಕ್ಕಂತಹ ಕೆಲವರನ್ನ ನೀವು ದೂರ ಮಾಡಬೇಡಿ, ಅವ್ರನ್ನ ನೀವು ವಿಶ್ವಾಸಕ್ಕೆ ತಗೊಳ್ಬೇಕಾಗಿರತ್ತೆ. ಅವ್ರನ್ನ ಹೆಂಗಾದ್ರೂ ನೀವು ಅವರಲ್ಲಿ ನಂಬಿಕೆಯನ್ನು ತುಂಬಿಸ್ಬೇಕಾಗಿರತ್ತೆ. ಸೊ ಒಂದ್ ಕಡೆ ನಾವು ಇವ್ರಿಗೂ ಕೌನ್ಸಿಲಿಂಗ್ ಕೊಡ್ಬೇಕು, ಮತ್ತೊಂದು ಕಡೆ ಬಿಜೆಪಿ ಆಗ್ಲಿ RSS ಆಗ್ಲಿ ಮತ್ತೆ ಇರತಕ್ಕಂತ ಬೇರೆ ಸಂಸ್ಥೆಗಳಾಗ್ಲಿ ಇವರೆಲ್ಲರೂ ಮುಸ್ಲಿಮರನ್ನು ದ್ವೇಷಿಸುವ ಕೆಲಸವನ್ನು ನಿಲ್ಲಿಸಿ ಅವ್ರನ್ನ ಹೇಗಾದ್ರೂ ಅವರನ್ನ ನಮ್ಮವರಂತ ತೋರ್ಸ್ಕೊಳ್ಳುವ ರೀತಿಯಲ್ಲಿ ಅವರು ಕೂಡ ಮುಂದೆ ಬರ್ಬೇಕಾಗಿರತ್ತೆ. ಹಂಗ್ ಮಾಡಿದ್ರೆ ಈ ಒಂದು ರೋಗವನ್ನು ನಾವು ದೂರಪಡಿಸಬಹುದು. ದಟ್ ಇಸ್ ವಾಟ್ ಐ ಥಿಂಕ್. ಇದನ್ನೇ ನಾನು ನಂಬಿದ್ದೀನಿ. ಓಕೆ, ನಾನು ನಿಮ್ಮ ಈ ಮಾತನ್ನು ಒಪ್ಕೊಳ್ತಾ ಹಾಗೆ ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ. ಮುಸ್ಲಿಂ ಧರ್ಮದಲ್ಲಿ ಯಾರು ಪಂಡಿತರು ಅಂತ ಕರೆಸ್ಕೊಳ್ತಾರೆ, ಗುರುಗಳು ಅಥವಾ ಮೌಲಿಗಳು ಅಂತ ಯಾರು ಕರೆಸ್ಕೊಳ್ತಾರೆ, ನನ್ನ ಪ್ರಕಾರ ಅವರು ಕೂಡ ದ್ವೇಷವನ್ನ ಸ್ಪ್ರೆಡ್ ಮಾಡಿಸುವಂತ ಕೆಲಸವನ್ನ ಕಡಿಮೆ ಮಾಡಬೇಕು. ಅಥವಾ ವಿಪರೀತ ಧರ್ಮಾಂಧತೆ, ಧರ್ಮದ ಅಫೀಮು, ಧರ್ಮದ ಮತ್ತನ್ನ ತಲೆ ಒಳಗಡೆ ತುಂಬೋಕು ಮುನ್ನ 100 ಬಾರಿ ಯೋಚನೆ ಮಾಡಬೇಕು. ಅಥವಾ ಈ ಭಾರತ ನಮ್ಮದು ಅಥವಾ ಈ ದೇಶ ನಮ್ಮ ನೆಲ, ಎಲ್ರಿಗೂ ಬೇರೆ ಬೇರೆ ಹೇಗೆ ಈ ದೇಶ, ಮುಸ್ಲಿಮರಿಗೂ ಅದೇ ರೀತಿಯಾಗಿ ಇದು ದೇಶ ಅನ್ನೋದನ್ನ ಹೆಚ್ಚೆಚ್ಚು ಅವ್ರ ತಲೆ ಒಳಗಡೆ ತುಂಬುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಕಂಡ ಹಾಗೆ, ನಾನು ಕೇಳ್ಪಟ್ಟ ಹಾಗೆ, ನನ್ನ ಇಷ್ಟು ವರ್ಷದ ಈ ಜರ್ನಲಿಸಂನ ಈ ಅನುಭವದ ಆಧಾರದ ಮೇಲೆ ಸಾಕಷ್ಟು ಈ ಧರ್ಮ ಗುರುಗಳು, ಮೌಲ್ಯಗಳು, ಧಾರ್ಮಿಕ ಮುಖಂಡರು ಅವರು ಈ ದ್ವೇಷವನ್ನ ಸ್ಪ್ರೆಡ್ ಮಾಡಿಸುವಂತ ಕೆಲಸ ಅಥವಾ ದ್ವೇಷವನ್ನ ಇನ್ನಷ್ಟು ಜಾಸ್ತಿ ಮಾಡುವಂತ ಕೆಲಸವನ್ನ ಅವರೇ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಮೊದಲು ಅವ್ರು ಬದಲಾಗಬೇಕು ಅಂತ ಅನ್ಸತ್ತೆ. ಎರಡು ಕಡೆನೂ ಬದಲಾವಣೆ ತರಬೇಕಾಗಿದೆ. ನನ್ನ ಪ್ರಕಾರ ಏನಂದ್ರೆ, ಎರಡು ಕೈನೂ ಒಂದಾಗಿ ಸೇರಿದ್ರೆ ಶೇಕ್ ಹ್ಯಾಂಡ್ ಮಾಡ್ಬೋದು, ಕೈ ಸೇರಿಸ್ಬೇಕಾಗಿದೆ. ಮತ್ತೆ ನಾವು ಎರಡು ಕಡೆನೂ ನಾವು ಕೆಲಸ ಮಾಡಬೇಕಾಗಿದೆ. ಮುಸ್ಲಿಂ ಚಿಂತಕರಾಗ್ಲಿ, ಮುಸ್ಲಿಂ ಮುಖಂಡರಾಗ್ಲಿ, ಮುಸ್ಲಿಂ ಉಲಮಾಗಳಾಗ್ಲಿ, ಇವರ ನಡುವೆನೂ ಕೆಲವು ಚೇಂಜಸ್, ಬದಲಾವಣೆಯನ್ನು ತರಬೇಕಾಗಿದೆ. ಮತ್ತೆ ಮುಸ್ಲಿಂಗಳ ವಿರುದ್ಧವಾಗಿ ಕೆಲವು ಸಂಸ್ಥೆಗಳು ಪ್ರತಿಭಟನೆ ಮಾಡುವ ರೀತಿಯಲ್ಲಿ, ಇಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸುವ ಆ ರೀತಿಯಲ್ಲಿ ಅದನ್ನ ಕೂಡ ಕಡಿಮೆ ಮಾಡಿಕೊಂಡು ಇಬ್ಬರ ನಡುವೆ ಸಂವಾದವನ್ನು ಬೆಳೆಸಬೇಕಾಗಿದೆ. ಮತ್ತೆ ಇಬ್ಬರ ನಡುವೆ ಒಂದು ಬಾಂಧವ್ಯತೆಯನ್ನು ಉಂಟು ಮಾಡಬೇಕಾಗಿದೆ. ಸೊ ಅದನ್ನ ಹ್ಯಾಗ್ ಮಾಡ್ಬೇಕಂತ ನಾವು ಚಿಂತಿಸ್ಬೇಕು, ನಮ್ಮಂತವರು ನ್ಯೂಟ್ರಲ್ ಆಗಿರೋರು. ಯಾಕಂದ್ರೆ ನನ್ನಲ್ಲಿ ಏನಂದ್ರೆ, ನಾನು ಚಿಕ್ಕ ವಯಸ್ಸಿಂದನೇ ನಾನು ಸ್ಕೂಲ್ನಲ್ಲಿ ನಾವು ಇದ್ ಮಾಡ್ತೀವಲ್ಲ, ಮಾರ್ಚ್ ಪಾಸ್ಟ್ ಮಾಡುವಾಗ ಈ ಸೌಂಡ್ ಕೊಡೋದು, ಲೆಫ್ಟ್ ರೈಟ್ ಅಂತ ಸೌಂಡ್ ಕೊಡೋನು ನಾನಾಗಿದ್ದೆ. ಮತ್ತೆ ಐಸ್ ರೈಟ್, ಐಸ್ ಲೆಫ್ಟ್ ಅಂಡ್ ಐಸ್ ಫ್ರಂಟ್ ಅಂತ ಹೇಳೋನು, ಆ ಕಮಾಂಡ್ ಕೊಡೋನು ನಾನಾಗಿದ್ದೆ ನಮ್ಮ ಸ್ಕೂಲ್ನಲ್ಲಿ. ಮತ್ತೆ ಆ ಬಾವುಟ, ನಮ್ಮ ದೇಶದ ಆ ಬಾವುಟವನ್ನು ಸ್ಕೂಲ್ಗೋಸ್ಕರ ನಾನು ಇಟ್ಕೊಂಡು ಹೋದೆ. ಸೊ ನಾನು ಅನೇಕ ಬಾರಿ ಅದನ್ನ ಮಾಡಿದ್ದೀನಿ. ಸೊ ನನ್ನೊಳಗೆ ನಾನೊಬ್ಬ ಧಾರ್ಮಿಕ ಚಿಂತನಾಗಿ ಆಗಕ್ಕೆ ಮುಂಚೆ ನಾನೊಬ್ಬ ರಾಷ್ಟ್ರೀಯತೆಯನ್ನು ಅರ್ಥ ಮಾಡ್ಕೊಂಡಿರುವ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ನನ್ನೊಳಗೆ ಇರುವತಕ್ಕಂಥ ಎಷ್ಟು ಮಟ್ಟಿಗೆ ಧರ್ಮ ಅಂತ ಹೇಳುವ ಆ ಒಂದು ಸಂತೋಷ ನನ್ನೊಳಗೆ ಇದೆಯೋ, ಅದೇ ರೀತಿ ಭಾರತ ಅಂತ ಒಂದು ವಿಷಯ ಬರುವಾಗ ಅದರಲ್ಲಿ ಅಂದ್ರೆ ಬಿಟ್ಕೊಡಕ್ಕೆ ಚಾನ್ಸೇ ಇಲ್ಲ. ಭಾರತ ನಮ್ಮದು ಅಂತ ಹೇಳುವುದ್ರಲ್ಲಿ ಹೆಮ್ಮೆ ಪಡುವಂತ ವ್ಯಕ್ತಿ. ಮತ್ತೆ ಅದಕ್ಕೋಸ್ಕರ
ಏನಾದ್ರೂ ಮಾಡ್ಬೇಕಂತ ಸಿದ್ಧತೆಯನ್ನು ಹೊಂದಿರುವ ಒಬ್ಬ ವ್ಯಕ್ತಿ ನಾನು. ನನ್ನಂತವರೇ ಇದ್ದಾರೆ ಅನೇಕರು ಸ್ಕೂಲಿಂದ ಪಾಸ್ ಆಗೋರು. 96% ನಮ್ಮಂತವರು ಎಲ್ಲರೂ ಸ್ಕೂಲಿಂದ ಬರೋರು. ಈ 4% ಮದ್ರಸಂದ ಬರೋರಿಗೆ ಪಾಪ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ವಾತಾವರಣ ಇಲ್ಲ. ಅದಕ್ಕೆ ಕಾರಣ ಅವರೇ ಹೊಣೆ. ಯಾರು ಹೊಣೆ? ಇದಕ್ಕೆ ಯಾರು ಕಾಂಗ್ರೆಸ್ ಅಂತ ಹೇಳಕ್ಕಾಗಲ್ಲ, ಬಿಜೆಪಿ ಅಂತ ಹೇಳಕ್ಕಾಗಲ್ಲ. ಅವರೇ ಅದಕ್ಕೆ ಹೊಣೆ. ಯಾರು ಅವರಿಗೆ ಬರೀ ಲಿಮಿಟೆಡ್ ಸಿಲೆಬಸ್ ಅಂತ ಅವ್ರು ಮಾಡ್ಕೊಂಡಿದ್ರು, ಯಾರು ಅವ್ರಿಗೆ ಬರೀ ಕುರಾನ್ ಮಾತ್ರ ಕಳಿಸಿ ಅಂತ ಹೇಳಿದ್ದು. ಪ್ರವಾದಿ ಕೂಡ ಅಂತದ್ದು ಹೇಳಿಲ್ಲ. ಪ್ರವಾದಿ ಕೂಡ ಬರೀ ಕುರಾನನ್ನ ನೀವು ಪಠಿಸಿ ಇಲ್ಲ ಹಾಗಾಗಿ ಇವ್ರು ಮಾಡುವಂತಹ ಕೆಲಸದಿಂದನೇ ಇವತ್ತಿಗೆ ಇಷ್ಟು ಅನಾಹುತಗಳು ಆಗಿದೆ. ಯಾರು ಮಾಡಿರೋದು? ಮುಸಲ್ಮಾನ್ರು ಅವ್ರು ಮಾಡಿರೋತಕ್ಕಂತ ಈ ವ್ಯವಸ್ಥೆ ಇದಲ್ಲ. ಇಂಗ್ಲಿಷ್ ಕಲಿಬಾರ್ದಂತ ಇವತ್ತಿಂದ 70 ವರ್ಷ ಮುಂಚೆ ಬ್ರಿಟಿಷ್ ಅವರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಿರುವಾಗ ನಾವೆಲ್ಲರೂ ಇಂಗ್ಲಿಷ್ ಅನ್ನು ಕಲಿಬಾರ್ದಂತ ಒಂದು ನಿರ್ಧಾರ ತಗೊಂಡ್ರು. ಅದು ಯಾರು ಮಾಡಿದ್ದು? ನಾವೇ ಮಾಡಿದ್ದು. ಅದರ ಅನಾಹುತ ಏನಾಗಿದೆ? ಇವತ್ತುವರೆಗೂ ಇಲಿಟ್ರಸಿ ರೇಟ್ ಜಾಸ್ತಿ ಆಗಿದೆ. ಇವತ್ತು ಮುಸಲ್ಮಾನರಲ್ಲಿ SC/ST ಗಿಂತ ಬಹಳ ಕಡಿಮೆ ಇದೆ ಎಜುಕೇಶನ್ ಅಂತ ಸಚ್ಚಾರ್ ರಿಪೋರ್ಟ್ ಕಮಿಟಿ ಹೇಳಿದೆ. ಸೊ ಹಾಗಾಗಿ ಇದಕ್ಕೆ ಯಾರು ಹೊಣೆಗಾರರು ಅಂದ್ರೆ ನಾವೇ ಹೊಣೆಗಾರರು. ಸೊ ಇದನ್ನ ತಿದ್ದುಪಡಿಸಬೇಕಾಗಿದೆ ಅಟ್ ಅ ವೆರಿ ಫಾಸ್ಟ್ ರೇಟ್. ತಿದ್ದುಪಡಿಸಬೇಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಮಂತವರಿಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ಮೂಲಕ ಕೆಲಸವನ್ನು ತಗೊಳ್ಬೇಕಾಗಿರುತ್ತೆ. ಒಂದು ಕಮಿಷನ್ ಫಾರ್ಮ್ ಮಾಡ್ಬೇಕಾಗಿರುತ್ತೆ. ಆ ಕಮಿಷನ್ ಮೂಲಕ ಎಲ್ಲರನ್ನು ಸಿದ್ಧಪಡಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದು ಏನೇನು ಸರಿಪಡಿಸಬೇಕಾಗಿದೆ ಅಂತ ಅದರಲ್ಲಿ ಮುಸ್ಲಿಮೇತರರು ಎಲ್ಲರೂ ಸೇರ್ಪಡೆ ಮಾಡ್ಬೇಕಾಗಿರುತ್ತೆ. ಹೌ ಟು ಮಾಡರ್ನೈಸ್ ದ ಮದ್ರಸಾ ಅಂತ ಹೇಳುವ ಈ ಒಂದು ಏನು ಎಜುಕೇಶನಲ್ ಸಿಸ್ಟಮ್ ಅನ್ನ ಹೇಗೆ ನಾವು ಮಾಡರ್ನೈಸ್ ಮಾಡ್ಬೇಕಾಗಿದೆ, ಹೇಗೆ ನಾವು ಭಾರತೀಯತೆಯನ್ನು ಅದರಲ್ಲಿ ತುಂಬಿಸಕ್ಕಾಗತ್ತೆ ಅಂತ ಆ ವಿಷಯದ ಬಗ್ಗೆ ನಾವು ಚಿಂತಿಸಬೇಕು. ಚಿಕ್ಕ ಮಕ್ಕಳೊಳಗೆ ಏನ್ ನಾವು ಈ ವಯಸ್ಸಿನಲ್ಲಿ ಬಿತ್ತುತ್ತೀವೋ ಅದೇ ದೊಡ್ಡ ಮರವಾಗಿ ನಿಂತ್ಕೊಳ್ಳುತ್ತೆ. ಇವಾಗ ಉಮರ್ ಶರೀಫ್ ಅನ್ನುವ ಒಬ್ಬ ವ್ಯಕ್ತಿ ಇವತ್ತಿಗೆ ಹೀಗ್ ಮಾತಾಡ್ತೀನಂದ್ರೆ ಅವತ್ತಿಗೆ ನಾನು ಸ್ಕೂಲ್ಗೆ ಹೋಗಿರೋ ಒಂದು ಕಾರಣಕ್ಕೋಸ್ಕರ, ಆ ಭಾರತೀಯತೆಯನ್ನು ನನ್ನ ಹೃದಯದಲ್ಲಿ ಬಿತ್ತಿರೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾನು ಹೀಗಿದ್ದೀನಿ. ಸೊ ಹಾಗಾಗಿ ಅದರ ಜೊತೆಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕುರಾನ್ ಕೂಡ ಪಠಿಸಿದ್ದೀನಿ, ಮತ್ತೆ ನಾನು ಅಧ್ಯಯನ ಕೂಡ ಜಾಸ್ತಿ ಮಾಡಿದ್ದೀನಿ. ಹಾಗಾಗಿ ನನ್ಗೊಂದು ಬ್ಯಾಲೆನ್ಸ್ಡ್ ಲೈಫ್ ಗೊತ್ತಾಗಿದೆ ಎಲ್ಲಾ ವಿಷಯವು. ಅದೇ ರೀತಿ ಇಸ್ಲಾಂ ಧರ್ಮ ಒಂದು ಟೆರರಿಸಂಗೆ ವಿರುದ್ಧ ಅಂತ ನನ್ಗೆ ಹೇಳಕ್ಕೆ ಬಹಳ ಸುಲಭ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಎರಡೂ ವಿಚಾರಗಳನ್ನು ನಾನು ಅರಿತುಕೊಂಡು ನನಗೆ ಸರಿಯಾಗಿ ಗೊತ್ತಿದೆ ಏನೇನು ವಿಷಯವನ್ನು ಎಲ್ಲೆಲ್ಲಿ ನಾನು ಓದ್ಬೇಕಂತ. ಹಾಗಾಗಿ MA ಇನ್ ಇಸ್ಲಾಮಿಕ್ ಸ್ಟಡೀಸ್ ಓದಕ್ಕೆ ಒಂದು ಕಾರಣವಾಯ್ತು ನನ್ನ ಸ್ಕೂಲ್ ಎಜುಕೇಶನ್. ನಾನು ಸ್ಕೂಲ್ ಎಜುಕೇಶನ್ ಮುಗಿಸಿರೋ ಒಂದು ಕಾರಣಕ್ಕೋಸ್ಕರ ಇವತ್ತು MA ಇನ್ ಇಸ್ಲಾಮಿಕ್ ಸ್ಟಡೀಸ್ ಮಾಡಿದ್ದೀನಿ, ಮತ್ತೆ MSc ಇನ್ ಸೈಕೋಥೆರಪಿ ಅಂಡ್ ಇವತ್ತು ಲಾ ಸ್ಟೂಡೆಂಟ್. ನೆಕ್ಸ್ಟ್ ಇಯರ್ ಫೈನಲ್ ಇಯರ್ ಲಾ ಮಾಡ್ತಾ ಇದೀನಿ. ಸೊ ಅದಕ್ಕೇನು ದೇರ್ ಇಸ್ ನೋ ಎಂಡ್ ಫಾರ್ ಇಟ್ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವು ಹೇಳಿದಂಗೆ ಬದಲಾವಣೆ ಖಂಡಿತವಾಗಿ ತರಬೇಕು. ನಮ್ಮ ಸಮುದಾಯದೊಳಗೆ ನಾವು ತಂದ್ರೆ ನಮ್ಮ ಪೀಳಿಗೆಗಳು ಸಂತೋಷವಾಗಿ ಜೀವನ ಮಾಡಕ್ಕಾಗತ್ತೆ. ಇಲ್ದಿದ್ರೆ ಇನ್ನೂ ಕಿತ್ತಾಡ್ಕೊಂಡೇನೆ ಜೀವನ ಮಾಡಕ್ಕಾಗತ್ತೆ. ಓಕೆ ಸರ್, ನನಗೀಗ ಈ ಕಾಶ್ಮೀರ ಮುಸ್ಲಿಮರದ್ದು ಆಶ್ಚರ್ಯ ಆಗೋದು, ಅವರು ನಾವು ಭಾರತದವರು ಅಂತ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಒಂದು ಉದಾಹರಣೆ ಅಂದರೆ, ನಮ್ಮ ರಿಪಬ್ಲಿಕ್ ಕನ್ನಡದ ರಿಪೋರ್ಟರ್ ರಂಜಿತ್ ಅಂತ ಹೇಳಿ ಅವರು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಓರ್ವ ಮುಸ್ಲಿಂ ಮಹಿಳೆಯರನ್ನು ಅವ್ರು ಮಾತಾಡಿಸ್ತಾರೆ. ನೀವು ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ರೆಡಿ ಇದ್ದೀರಾ ಅಂತ. ಆಗ ಮುಸ್ಲಿಂ ಮಹಿಳೆ ಹೇಳ್ತಾರೆ, ನಾನು ಯಾಕೆ ಹೇಳಬೇಕು ಭಾರತ್ ಮಾತಾ ಕಿ ಜೈ ಎನ್ನುವ ರೀತಿಯಲ್ಲಿ ಅವ್ರು ಪ್ರಶ್ನೆ ಮಾಡ್ತಾರೆ. ಇವ್ರು ಎಷ್ಟೇ ಒತ್ತಾಯಿಸಿದ್ರು ಕೂಡ ಅವ್ರು ಹೇಳೋದಕ್ಕೆ ರೆಡಿ ಇಲ್ಲ, ನಾವು ಕಾಶ್ಮೀರಿಗಳು ಅಂತಾರೆ ಹೊರತಾಗಿ ನಾವು ಭಾರತದವರು ಅಂತ ಅವ್ರು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಮತ್ತೊಂದು ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಈ ಉಗ್ರರಿಗೆ ಅಥವಾ ಭಯೋತ್ಪಾದಕರಿಗೆ ಸಾಥ್ ಕೊಡ್ತಾ ಇರೋರು, ಬೆಂಬಲ ಕೊಡ್ತಾ ಇರೋರು ಸ್ಥಳೀಯ ಕಾಶ್ಮೀರಿಗಳು ಅಥವಾ ಸ್ಥಳೀಯ ಮುಸ್ಲಿಮರು ಅನ್ನುವಂಥ ವಿಚಾರ. ಹಾಗೆ ಈಗ 4-5 ಜನ ಉಗ್ರರನ್ನೇನು ಪಟ್ಟಿ ಮಾಡಿದ್ದೇವೆ, ಅದರಲ್ಲಿ ಆದಿಲ್ ಅನ್ನುವಂಥವನು ಕಾಶ್ಮೀರದವನು, ಹಾಗೆ ಆಸಿಫ್ ಶೇಖ್ ಅನ್ನುವಂಥವನು ಅವನು ಕೂಡ ಕಾಶ್ಮೀರದವನು. ಇವ್ರು ಯಾಕೆ ಕಾಶ್ಮೀರದ ಮುಸ್ಲಿಮರು ನಾವು ಭಾರತದವರು, ಭಾರತ ದೇಶದವರು ಅಥವಾ ಈ ದೇಶ ನಮ್ಮದು ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ? ಎಲ್ಲಿ ಅವ್ರ ತಲೆಯನ್ನ ಹಾಳು ಮಾಡಲಾಗ್ತಾ ಇದೆ? ಅದು ಯಾವ ಸಿದ್ಧಾಂತ ಅಂತ? ನೋಡಿ, ಅವರಿಗೆ ಒಂದು ಸಿದ್ಧಾಂತವನ್ನು ನಂಬಿದ್ದಾರೆ. ಒಂದು ವಿಷಯ, ಅದ್ರ ಮಧ್ಯೆ ನೀವು ಶುರು ಮಾಡುವಾಗ ಒಂದು ಪ್ರಶ್ನೆ ಮಾಡಿದ್ರಿ, ಅವ್ರನ್ನ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ ಅಂತ. ನೋಡಿ, ಈ ಒಂದು ವಿಷಯ ಭಾರತ್ ಮಾತಾ ಕಿ ಜೈ ಅಂತ ನಾನು ಹೇಳ್ಬಹುದು. ಭಾರತ್ ಮಾತಾ ಕಿ ಜೈ ಅಂದ್ರೆ ಭಾರತ ಒಂದು ತಾಯಿ, ಅದಕ್ಕೆ ವಿಜಯತೆ ಅಂತ ಅದರ ಅರ್ಥ ಬರುತ್ತೆ. ಆದ್ರೆ ಕೆಲವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಭಾರತ್ ಮಾತಾ ಕಿ ಜೈ ಅಂದ್ರೆ ಅಲ್ಲಿ ಒಂದು ದೇವಿ ಇದ್ದಾಳೆ, ಮತ್ತೆ ಅದು ದೇವರ ರೂಪದಲ್ಲಿ ಇರುವತಕ್ಕಂತಹ ಹಿಂದೂಗಳ ಒಂದು ಗಾಡ್ ಅಂತ ನಂಬಿ
ಇದನ್ನ ನಾವು ಮಾಡಕ್ಕಾಗಲ್ಲ ಅಂತ ಕೆಲವರು ಹಿಂಜರಿಗುತ್ತಾರೆ. ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವ ಈ ಒಂದು ವಾಕ್ಯದಲ್ಲಿ ಏನು ತಪ್ಪಿಲ್ಲ, ಒಂದು ವಿಷಯ. ಎರಡನೇ ವಿಷಯ, ಇವಾಗ ಇವ್ರಿಗೆ ಏನು ಸಿದ್ಧಾಂತ ಇದೆ ಅಂದ್ರೆ ಕಾಶ್ಮೀರಿಗಳಿಗೆ ಪ್ರತ್ಯೇಕವಾಗಿ ಆಜಾದ್ ಕಾಶ್ಮೀರ್ ಬೇಕಂತ ಕೇಳ್ಕೊಳ್ತಿದ್ರೆ. ಅವ್ರಿಗೆ ಬೇರೆ ಸ್ಟೇಟ್ ಫಾರ್ಮ್ ಮಾಡ್ಬೇಕು, ಬೇರೆ ಒಂದು ಕಂಟ್ರಿ ಆಗಿ ಫಾರ್ಮ್ ಮಾಡ್ಬೇಕಂತ ಅವ್ರ ಮನಸ್ಥಿತಿ ಇರೋದು. ಅವ್ರಿಗೇನಂದ್ರೆ ಇಲ್ಲಿ ಪಾಕಿಸ್ತಾನ ಇರುವ ರೀತಿಯಲ್ಲಿ ಪಾಕಿಸ್ತಾನ್ ಸೆಪರೇಟ್ ಆಗಿ ಒಂದು ಇಸ್ಲಾಮಿಕ್ ಕಂಟ್ರಿಯನ್ನು ಫಾರ್ಮ್ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ಒಂದು ಇಸ್ಲಾಮಿಕ್ ಕಂಟ್ರಿಯನ್ನು ಫಾರ್ಮ್ ಮಾಡೋಣ ಅಂತ ಒಂದು ಮನಸ್ಸಿನಲ್ಲಿ ಇರುವತಕ್ಕಂತ ಒಂದು ರೋಗ, ಅದನ್ನ ಒಂದು ರೋಗ ಅಂತಾನೆ ಹೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇಸ್ಲಾಮಿಕ್ ಕಂಟ್ರಿ ಅಂತ ಹೇಳಿದ್ರೆ ಬರೀ ಮುಸಲ್ಮಾನರು ಮಾತ್ರ ಇದ್ರೇನೆ ಅದು ಇಸ್ಲಾಮಿಕ್ ಕಂಟ್ರಿ ಅಂತ ನಂಬಿದಲ್ಲ, ಇದು ಒಂದು ರೋಗ ಇರೋದು. ಅಂದ್ರೆ ನೀವು ಮಲೇಷ್ಯಾಗ ಹೋಗ್ಬೋದು, ಸಿಂಗಪೂರ್ ಹೋಗ್ಬೋದು, ಮತ್ತೆ ಸೌದಿ ಅರೇಬಿಯಾ ಹೋಗ್ಬೋದು, ಬೇರೆ 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 ದೇಶಗಳಲ್ಲಿ ಹೋದ್ರು ಕೂಡ ಅಲ್ಲಿ ಎಲ್ಲರೂ ವಾಸ ಮಾಡ್ತಾರೆ. ಮುಸ್ಲಿಂಗಳು ಇದ್ದಾರೆ, ಮುಸ್ಲಿಮೇತರರು ಇದ್ದಾರೆ. ಇವ್ರ ಪ್ರಕಾರ ಅಂದ್ರೆ ನಾವು ಪ್ರತ್ಯೇಕವಾಗಿ ನಾವು ಒಂದು ದೇಶವನ್ನು ಉಂಟು ಮಾಡಿ ನಮ್ಮ ರೀತಿಯಲ್ಲೇ ಜೀವನ ಮಾಡಬೇಕು, ಯಾರು ನಮ್ಮನ್ನ ಪ್ರಶ್ನೆ ಮಾಡಬಾರದು ಅಂತ ಆ ಒಂದು ಮನಸ್ಥಿತಿ ಅವರಲ್ಲಿ ಇದೆ. ಸೊ ಅದು ನನ್ನ ಪ್ರಕಾರ ಏನಂದ್ರೆ ಅದು ಡೆಮೋಕ್ರಾಟಿಕ್ ಆಗಿ ಅಂದ್ರೆ ಭಾರತ ದೇಶದಲ್ಲಿ ಇರತಕ್ಕಂತಹ ಮುಸಲ್ಮಾನರಿದ್ದಾರೆ ಮತ್ತೆ ಹಿಂದೂಗಳಿದ್ದಾರೆ. ನಾಳೆನೆ ಎಲ್ಲಾ ಭಾರತೀಯರು ಇಲ್ಲಪ್ಪ ನಾವು ಬಂದು ಕ್ರೈಸ್ತ ಧರ್ಮಕ್ಕೆ ಹೋಗೋಣ ಅಂತ ಅವ್ರು ಇಚ್ಛಿಸಿದ್ರೆ ಮತ್ತೆ ಅವರು ಅದ್ರ ಪ್ರಕಾರ ಜೀವನ ಮಾಡ್ಬೇಕಂತ ನಿರ್ಧಾರ ತಗೊಂಡ್ರೆ ಅದು ಅವರ ಇಷ್ಟ. ಅದೇ ರೀತಿ ಒಂದು ವೇಳೆ ಅವ್ರು ಬಂದು ಬೌದ್ಧ ಧರ್ಮಕ್ಕೆ ಹೋಗ್ಬೇಕು, ಎಲ್ಲರೂ ಬೌದ್ಧ ಧರ್ಮಕ್ಕೆ ಹೋಗ್ಬೇಕಂತ ಆದ್ರೆ ಕಡ್ಡಾಯಪಡಿಸಿ ನಾವು ಬಂದು ಇವತ್ತಿನಿಂದ ನಾವು ಕ್ರೈಸ್ತ ಧರ್ಮದ ಪ್ರಕಾರವೇ ನಾವು ಜೀವನ ಮಾಡಬೇಕು ಅಂತ ಕಡ್ಡಾಯಪಡಿಸಿ ಎಲ್ಲರನ್ನೂ ಅದಕ್ಕೆ ಒಳಪಡಿಸಿದ್ರೆ ಅದು ತಪ್ಪಾಗತ್ತೆ. ಅದೇ ಕೆಲಸವನ್ನು ಇವಾಗ ಕಾಶ್ಮೀರಿ ಅವರು ಮಾಡ್ಬೇಕಂತ ಹೊರಟಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಒಂದು ರೋಗ ಏನಂದ್ರೆ ನಾವು ಎಲ್ಲರ ಜೊತೆಗೂ ಬೆರೆತು ಜೀವನ ಮಾಡಕ್ ಆಗಲ್ಲ ಅಂತ ಆ ಒಂದು ಮನಸ್ಥಿತಿ ಇದಲ್ಲ, ಅದೇ ಅವರಲ್ಲಿ ಇರತಕ್ಕಂಥ ಫಸ್ಟ್ ರೋಗ, ಅವರಲ್ಲಿ ಇರತಕ್ಕಂಥ ಫಸ್ಟ್ ಪ್ರಾಬ್ಲಮ್. ಸೊ ಇದನ್ನ ನಾವು ಏನಂದ್ರೆ ಅವ್ರನ್ನ ಸೈದ್ಧಾಂತಿಕವಾಗಿ ಸೋಲಿಸಬೇಕಾಗಿರತ್ತೆ. ಯಾಕಂತ ಹೇಳಿದ್ರೆ ಅವ್ರ ಪುರಾಣಿನ ಪಠಣೆಯೊಂದಿಗೆ ಮತ್ತೆ ಪ್ರವಾದಿಯ ಜೀವನದ ಸಂದೇಶದ ಆಧಾರದ ಮೇಲೆ ಅವ್ರು ಇದ್ ಮಾಡ್ಬೇಕಂತ ಹೊರಟಿರುವಾಗ ಅವರಿಗೆ ಕುರಾನಿಂದಲೇ ಮತ್ತೆ ಪ್ರವಾದಿಯ ವಚನದಿಂದಲೇ ಅವ್ರನ್ನ ಸೋಲಿಸಬೇಕಾಗಿರತ್ತೆ. ಯಾಕಂತ ಹೇಳಿದ್ರೆ ಒಂದೇ ಒಂದು ನಿಮಿಷ ಮಾತಾಡ್ತೀನಿ. ಪ್ರವಾದಿಯ ಜೀವನದಲ್ಲಿ ಮದೀನಾನಲ್ಲಿ ಅವರು ವಲಸೆಗೆ ಹೋಗಿರುವಾಗ ಮಕ್ಕಾಯಿಂದ, ಯಾಕಂದ್ರೆ ಮಕ್ಕಾನಲ್ಲಿ ಮುಸಲ್ಮಾನರನ್ನ ಕೊಂದಾಕಿರುವ ಆ ಸನ್ನಿವೇಶ, ಹಾಗಾಗಿ ಪ್ರವಾದಿ ಅಲ್ಲಿ ಯುದ್ಧ ಕೂಡ ಮಾಡ್ಲಿಲ್ಲ. ಆಗ ಮದೀನಾವಾಸಿಗಳು ಅವರನ್ನ ಕರೆದಿದ್ರು, ಬನ್ನಿ ನೀವು ನಮ್ ಜೊತೆಗೆ ಜೀವನ ಮಾಡಿ, ನಾವು ನಿಮ್ಗೆ ಆಶ್ರಯ ಕೊಡ್ತೀವಂತ. ಆಗ ಪ್ರವಾದಿ ಮತ್ತೆ ಅವರ ಅನುಯಾಯಿಗಳು ಕಷ್ಟಪಟ್ಟು ಅಲ್ಲಿ ಆ ಒಂದು ಬಂಜರ ಭೂಮಿನಲ್ಲಿ ಅವರು ನಡ್ಕೊಂಡು ಹೋಗಿದ್ದಾರೆ ಕಷ್ಟಪಟ್ಟು, ಮತ್ತೆ ಒಂಟೆ ಮೇಲೆ ಸವಾರಿ ಮಾಡ್ಕೊಂಡು ಹೋದ್ರು. ಸೊ ಅಲ್ಲಿ ಹೋದ ನಂತರ ಪ್ರವಾದಿಯನ್ನ ಅಲ್ಲಿ ಲೀಡರ್ ಮಾಡುವಾಗ ಪ್ರವಾದಿಯ ಮುಂದೆ ನಿಂತ್ಕೊಂಡಿರೋರು ಯಹೂದಿಗಳು ಮತ್ತೆ ವಿಗ್ರಹ ಆರಾಧಕರು, ಔಸ್ ಖಜ್ರಜ್ ಅಂತ ಹೇಳ್ಕೊಳ್ಳುವ ವಿಗ್ರಹ ಆರಾಧಕರು, ಮತ್ತೆ ಬನು ನದೀರ್, ಬನು ಕುರೈದ, ಬನು ಕೈನುಕ ಎನ್ನುವ ಹಲವಾರು ಪಂಗಡಗಳು, ಇವೆಲ್ಲವೂ ಯಹೂದಿಗಳ ಪಂಗಡಗಳು. ಸೊ ಇವರೆಲ್ಲ ಸೇರ್ಕೊಂಡು ಪ್ರವಾದಿ ಮೊಹಮ್ಮದ್ ಅವರನ್ನ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನ ಲೀಡರ್ ಆಗಿ ಮಾಡಿಸ್ತಾರೆ. ಆಗ ಪ್ರವಾದಿ ಹೇಳ್ಕೊಳ್ತಾರೆ, ಇವಾಗ ನನ್ನ ಮುಂದೆ ಇರತಕ್ಕಂಥ ಯಹೂದಿಗಳು ಮತ್ತೆ ವಿಗ್ರಹ ಆರಾಧಕರು ನಿಮ್ಮೊಂದಿಗೆ ನಾನು ಒಡಂಬಡಿಕೆ ಮಾಡ್ಕೊಳ್ತೀನಿ, ನಿಮ್ಮ ಮೇಲೆ ಯಾರೋ ದಾಳಿ ಮಾಡಿದ್ರೆ ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ನಾವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀವಿ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ನಮ್ ಜೊತೆಗೆ ಸೇರ್ಕೊಂಡು ನಮ್ಮನ್ನ ನೀವು ಸುರಕ್ಷಿತವಾಗಿ ಇಡಬೇಕು ಅಂತ ಪ್ರವಾದಿಯ ಮಾತು. ಇದು ಮದೀನಾ ಚಾರ್ಟರ್ ಅಂತ ಹೇಳ್ಕೊಳ್ತಾರೆ. ಇದನ್ನ ಮದೀನಾ ಚಾರ್ಟರ್ ಅಂತ ಹೇಳಲಾಗತ್ತೆ, ಮದೀನಾ ಕನ್ವೆನ್ಷನ್, ಮದೀನಾ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಲಾಗತ್ತೆ. ಇದು ಫಸ್ಟ್ ಇಸ್ಲಾಮಿಕ್ ಸ್ಟೇಟ್ ಅಂತ ಒಂದು ಫಾರ್ಮ್ ಮಾಡುವಾಗ ಇದೇ ಅಲ್ಲಿರತಕ್ಕಂತ ಒಂದು ಫಿಲಾಸಫಿ. ಈ ಫಿಲಾಸಫಿನ ಅರ್ಥ ಮಾಡ್ಕೊಳ್ಳದೆ ಇಂತಹವರು ಅನಾಹುತ ಮಾಡಕ್ಕೆ ಮುಂದೆ ಬಂದಿದ್ದಾರೆ ಅಂದ್ರೆ ಇವ್ರು ಎಷ್ಟು ತಪ್ಪುದಾರಿನಲ್ಲಿ ಇದ್ದಾರೆ ಅಂತ ಅವರನ್ನ ಪ್ರಶ್ನಿಸುವ ವೇಳೆ ನಾವು ಮಾಡಬೇಕಾಗಿರತ್ತೆ. ಓಕೆ ಬಂಧುಗಳೇ, ಇದು ಧಾರ್ಮಿಕ ಮುಖಂಡರಾಗಿರುವಂತ ಉಮರ್ ಶರೀಫ್ ಅವರ ಮಾತು. ಸಾಕಷ್ಟು ವಿಚಾರವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾಕೆ ಮಾತಾಡಿಸಿದೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದು ಹಿಂದೂ ಮುಸ್ಲಿಂ ಎನ್ನುವಂತ ರೂಪವನ್ನು ಪಡೆದುಕೊಳ್ತಾ ಇದೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಭಯೋತ್ಪಾದನೆಗೆ ಈ ಐಡಿಯಾಲಜಿ ಎಲ್ಲಿಂದ ಬರುತ್ತೆ, ಯಾವ ಸಿದ್ಧಾಂತ ಇದು, ಕುರಾನ್ ಏನ್ ಹೇಳುತ್ತೆ, ಹಾಗಾದ್ರೆ ಇವ್ರು ಎಲ್ಲಿಂದ ಪ್ರಚೋದನೆಗೊಳಗಾಗ್ತಿದ್ದಾರೆ, ಇಂತಹ ಒಂದಷ್ಟು ವಿಚಾರಗಳನ್ನ ಮಾತಾಡಬೇಕಾಗಿತ್ತು. ಹೀಗಾಗಿ ಸಾಕಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋದ್ರು. ಮುಸ್ಲಿಂ ಧಾರ್ಮಿಕ ಮುಖಂಡರು ಅಥವಾ ಮೌಲ್ವಿಗಳ ತಪ್ಪಿದೆ,
ಮದ್ರಸಾಗಳ ಎಜುಕೇಶನ್ ಅಲ್ಲಿ ತಪ್ಪಾಗ್ತಾ ಇದೆ, ಅಥವಾ ಮುಸ್ಲಿಮರ ತಲೆಯಲ್ಲಿ ಬೇರೆ ವಿಚಾರಗಳನ್ನ ತುಂಬಲಾಗ್ತಾ ಇದೆ, ಅದೆಲ್ಲವನ್ನು ಕೂಡ ಅವರು ಒಪ್ಕೊಂಡ್ರು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಅವರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 95% ಮುಸ್ಲಿಮರು ಭಾರತವನ್ನ ನಮ್ಮ ದೇಶ ಅಂತ ಒಪ್ಕೊಂಡ್ರೆ ಇನ್ನೊಂದು 5% ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಎನ್ನುವಂತ ವಿಚಾರ. ಒಂದು ವೇಳೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.